ಆಕಾಶವಾಣಿ ಮಂಗಳೂರು. ವಿಚಕ್ಷಣಾ ಜಾಗೃತಿ ಸಪ್ತಾಹದ ಸಂದರ್ಭದಲ್ಲಿ ಎಂಆರ್ಪಿಎಲ್ ಆಯೋಜಿಸಿರುವ ಮಾರಾಟಗಾರರ ಮೇಳದ ಕುರಿತು ಸಂಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಗಳೂರು ರಿಫೈನರಿ ಅಂಡ್ ಪೆಟ್ರೋಕೆಮಿಕಲ್ಸ್ ಲಿಮಿಟೆಡ್. ಕೇಳುಗರೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲತೀಶ್ ಪಾಲ್ದಾನೆ, ನನ್ನ ಜೊತೆಗಿದ್ದಾರೆ ನಾನು ರಶ್ಮಿ ರೈ. ರಶ್ಮಿ, ಈಗ ಒಂದು ದೇಶ ತುಂಬಾ ಸುದೃಢವಾಗಿ ಬೆಳಿಬೇಕು ಅಂತ ಹೇಳಿದ್ರೆ ಅಲ್ಲಿ ಏನು ಮುಖ್ಯ ಆಗುತ್ತೆ? ಮುಖ್ಯವಾಗಿ ಬೇಕಿರೋದು ಭ್ರಷ್ಟಾಚಾರ ನಿರ್ಮೂಲನೆ. ಅಂದ್ರೆ ಭ್ರಷ್ಟಾಚಾರವನ್ನ ನಿರ್ಮೂಲನೆಗೊಳಿಸಿದಂತಹ ಒಂದು ಸಮಾಜವೇ ಆದರ್ಶವಾದಂತಹ ಸಮಾಜ. ಹೌದು, ಸರ್ಕಾರಗಳು ಕೂಡ ಈ ಒಂದು ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡಬೇಕು ಮತ್ತು ಆಡಳಿತದಲ್ಲಿ ಪಾರದರ್ಶಕತೆಯನ್ನು ತರಬೇಕು ಅಂತ ಹೇಳಿ ಹಲವಾರು ಕ್ರಮಗಳನ್ನ ಕೈಗೊಂಡಿದೆ. ಅದರದೇ ಒಂದು ಭಾಗ ಈ ವಿಚಕ್ಷಣಾ ಜಾಗೃತಿ ಸಪ್ತಾಹ, ಅಂದ್ರೆ ವಿಜಿಲೆನ್ಸ್ ಅವೇರ್ನೆಸ್ ವೀಕ್. ಸರ್ಕಾರದ ಕಾರ್ಯಚಟುವಟಿಕೆಗಳಲ್ಲಿ ಪಾರದರ್ಶಕತೆಯನ್ನ ತರಬೇಕು ಎನ್ನುವ ಉದ್ದೇಶದಿಂದ ಈ ಸಪ್ತಾಹವನ್ನ ಆಚರಿಸುತ್ತೇವೆ. ನಮ್ಮ ದೇಶದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಜನ್ಮದಿನದ ಸಂದರ್ಭದಲ್ಲಿ ಇದು ನಡೆಯುತ್ತದೆ. ಪ್ರತಿ ವರ್ಷ ಕೂಡ ಈ ಒಂದು ಸಪ್ತಾಹವನ್ನ ಆಚರಿಸಲಾಗುತ್ತೆ. ಈ ಒಂದು ವರ್ಷದ ಒಂದು ಘೋಷವಾಕ್ಯ ಏನಿದೆ ಅದು ದೇಶದ ಸಮೃದ್ಧಿಗಾಗಿ ನಿಷ್ಠೆಯ ಒಂದು ಸಂಸ್ಕೃತಿ ಅನ್ನುವಂತಹದ್ದು. ಇವತ್ತು ನಮ್ಮ ನಗರದ ಪ್ರತಿಷ್ಠಿತ ಸಂಸ್ಥೆಯಾದ MRPL ಈ ವಿಜಿಲೆನ್ಸ್ ಅವೇರ್ನೆಸ್ ವೀಕ್ನ ಅಂಗವಾಗಿ ತನ್ನ ಮಾರಾಟಗಾರರ ಮೇಳವನ್ನ TMA ಪೈ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಆಯೋಜಿಸಿತ್ತು. ಈ ಸಂದರ್ಭದಲ್ಲಿ MRPLನ ಹಿರಿಯ ಅಧಿಕಾರಿಗಳು ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡಿದ್ದಾರೆ. ಹಾಗಾದ್ರೆ ಅವರ ಅನಿಸಿಕೆಗಳನ್ನ ಕೇಳೋಣ ಅಲ್ವಾ? ಹಾಗಾದ್ರೆ ಮೊದಲನೇದಾಗಿ MRPLನ MD ಆಗಿರುವಂತಹ ಮುಂಡ್ಕೂರು ಶ್ಯಾಮ್ ಪ್ರಸಾದ್ ಕಾಮತ್ ಅವರನ್ನ ನಾವು ಮಾತಾಡಿಸಿದ್ದೇವೆ. ಅವರ ಒಂದು ಅನಿಸಿಕೆಗಳನ್ನ ಕೇಳೋಣ. ಶ್ರೋತೃಗಳೀಗ ನಮ್ಮ ಜೊತೆ ಇದ್ದಾರೆ MRPLನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ಮುಂಡ್ಕೂರು ಶ್ಯಾಮ್ ಪ್ರಸಾದ್ ಕಾಮತ್ ಅವರು. ಮುಖ್ಯವಾಗಿ ಈಗ ಏನು ವೆಂಡರ್ಸ್ ಮೀಟ್ ಅಂತ ಹೇಳಿ ಏನು ಮಾಡ್ತಾ ಇದ್ದಾರೆ, ಜೊತೆಗೆ ವಿಜಿಲೆನ್ಸ್ ಅವೇರ್ನೆಸ್ ವೀಕ್ ಏನು ಮಾಡ್ತಾ ಇದ್ದಾರೆ, ಅದರ ಬಗ್ಗೆ ಅವರು ನಮಗೆ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಸರ್, ಈಗ ನೀವು MRPL ಈಗ ಒಂದು ವಿಜಿಲೆನ್ಸ್ ಅವೇರ್ನೆಸ್ ವೀಕಿನ ಒಂದು ಭಾಗವಾಗಿ ಒಂದು ವೆಂಡರ್ಸ್ ಮೀಟ್ ಅನ್ನ ನೀವು ಮಾಡ್ತಾ ಇದ್ದೀರಿ. ಈ ವೆಂಡರ್ಸ್ ಮೀಟಿನ ಬಗ್ಗೆ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಈ ದೇಶದ ಉಕ್ಕಿನ ಮನುಷ್ಯರಾದ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ ಜನ್ಮದಿನದ 31 ಅಕ್ಟೋಬರ್ ಅವರ ಜನ್ಮದಿನ. ಆ ಹೊತ್ತಿನಲ್ಲಿ ನಾವು ಮಾಡ್ತೇವೆ. ಯಾಕೆ ಸರ್ದಾರ್ ವಲ್ಲಭಾಯ್ ಪಟೇಲ್ ರನ್ನು ಸಿಲೆಕ್ಟ್ ಮಾಡಿದ್ದಾರೆ? ಅವರು ಸೋಷಿಯಲ್ ಜಸ್ಟಿಸ್ ಮತ್ತೆ ಗವರ್ನೆನ್ಸ್ಗೋಸ್ಕರ ತಮ್ಮ ಪ್ರಾಣವನ್ನೇ ಮುಡಿಪಾಗಿಟ್ಟಂತಹ ಒಬ್ಬ ಶ್ರೇಷ್ಠ ಭಾರತದ ವ್ಯಕ್ತಿ. ಅದರ ಪ್ರಕಾರ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಪ್ರತಿ ವರ್ಷ ಈ ವಾರದಲ್ಲಿ ವಿಜಿಲೆನ್ಸ್ ಅವೇರ್ನೆಸ್ ವೀಕ್ ಮಾಡ್ತಾರೆ. ಈ ಒಂದು ವಾರ ಅದು ಒಂದು ಈ ಅವಧಿಯಲ್ಲಿ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ. ಆದರೆ ವರ್ಷದ ಉದ್ದಕ್ಕೂ ಕೂಡ ನಾವು ಇದನ್ನ we have to follow this principles. ವೆಂಡರ್ ಮೀಟ್ ಯಾಕೆ ಸ್ಪೆಸಿಫಿಕ್ಲಿ ಮಾಡ್ತಾ ಇದ್ದಾರೆ? ವೆಂಡರ್ನವರು ನಮ್ಮ ಒಂದು ಅವಿಭಾಜ್ಯ ಅಂಗ. ಅವರು ದೇ ಆರ್ ಅ ವೆರಿ ಬಿಗ್ ಸ್ಟೇಕ್ ಹೋಲ್ಡರ್ ಇನ್ ಅವರ್ ಎಂಟೈರ್ ಪ್ರಾಸೆಸ್. ಸೊ ಅವರ ಜೊತೆ ನಾವು ಮೀಟ್ ಮಾಡ್ತೇವೆ. ಅವರ ನಮ್ಮ ಏನು ನಮ್ದು ಪ್ಲಾನ್ಸ್ ಗಳಿರುತ್ತವೆ ಅದರ ಬಗ್ಗೆ ಹೇಳ್ತೀವಿ. ನಾವು ಭಾರತ ಸರ್ಕಾರದ ಒಂದು ಕಂಪನಿಯಾಗಿ PSU ಆಗಿ ವಿ ಫಾಲೋ ಸರ್ಟನ್ ಗೈಡ್ಲೈನ್ಸ್, ಸರ್ಟನ್ ರೂಲ್ಸ್, regulations defined by the framework of the CVCs and our own policies. So now adanna avarige we will trying to explain to them, and also if our hatra enadru suggestions idre we will also try to look at that and try to see and implement it, because they, as I rightly mentioned, they are a part of our entire process. Because now ivattu idre they are also a kind of a backbone to our entire system. ಈ ಸಮಯದಲ್ಲಿ ನೀವು ಜನರಿಗೆ ಏನ್ ಸಂದೇಶ ಕೊಡ್ಲಿಕ್ಕೆ ಬಯಸ್ತೀರಿ ಸರ್? ಪ್ರತಿ ವರ್ಷ ವಿಜಿಲೆನ್ಸ್ ಕಮಿಷನ್ ಅವರು ಒಂದು ಥೀಮ್ ತರ್ತಾರೆ. ಈ ವರ್ಷದ ಥೀಮ್ ಈಸ್ ಕಲ್ಚರ್ ಆಫ್ ಇಂಟಿಗ್ರಿಟಿ ಫಾರ್ ನೇಷನ್ಸ್ ಪ್ರಾಸ್ಪರಿಟಿ. ನಾವು ಆಚರಿಸುವಾಗ ವಾಟ್ ವಿ ಲುಕ್ ಅಟ್ ಆಸ್ MRPL, ವಿ ವಿಲ್ ಬಿ ಟ್ರೈಂಗ್ ಟು ಬ್ರಿಂಗ್ ಅವೇರ್ನೆಸ್. ಇವತ್ತು ನಾವು ನೋಡುವುದಾದರೆ ಭಾರತ ದೇಶ ಈಗ ಜಗತ್ತಿನಲ್ಲಿ ವಿ ಆರ್ ಒನ್ ಆಫ್ ದಿ ಫಾಸ್ಟೆಸ್ಟ್ ಗ್ರೋಯಿಂಗ್ economies in the world. Now, as we are growing, there are certain challenges also. And one of the things which has been probably eating us throughout these years is an area of corruption. Now, we are ranked in, I think, about 90 odd numbers out of the 180 nations by an independent survey which has been conducted. So,
definitely this area is an area where a lot of things have to be still done. Improvements have to be done. At MRPL, we try to involve specific individual groups. Like when we do an awareness, ಮಕ್ಕಳಿಗೋಸ್ಕರ ಸಪರೇಟ್ ಪ್ರೋಗ್ರಾಮ್ಸ್ ಕರೆಯುತ್ತೇವೆ. ಶಾಲಾ ಮಕ್ಕಳಿಗಳಿಗೆ ಅವರಿಗೆ ಕಾಂಪಿಟಿಷನ್ಸ್ ಅವರಿಗೆ ಅವರ ಬಿಕಾಸ್ ದೇ ಆರ್ ದ ಟುಮಾರೋಸ್ ವಾಟ್ ಶುಡ್ ಐ ಸೇ ಜನಾಂಗ. ಸೊ ವಿತ್ ದಾಟ್ ಇನ್ ಮೈಂಡ್ ಅವರು ಅದನ್ನು ಹೇಗೆ ನೋಡ್ತಾರೆ, ಅವರಿಗೆ ಅದರ ಬಗ್ಗೆ ಏನು ಮಾಹಿತಿ ಕೊಡಬಹುದು. ಬಿಕಾಸ್ ದೇ ಆರ್ ದ ಒನ್ಸ್ ಟುಮಾರೋ ವಿಲ್ ಬ್ರಿಂಗ್ ಡೆಫಿನೆಟ್ಲಿ ದ ಚೇಂಜ್. ನಮ್ಮ ಎಂಪ್ಲಾಯೀಸ್ ಗಳಿರುತ್ತವೆ. ವಿ ಹ್ಯಾವ್ ಅನದರ್ ಬಿಗ್ ಫೋರ್ಸ್ ಇನ್ ಸೆಕೆಂಡರಿ ವರ್ಕ್ ಫೋರ್ಸ್. ನಮ್ಮ ಕಾಂಟ್ರಾಕ್ಟ್ ವರ್ಕ್ ಫ್ಲೋಸ್ ಅಂತ ಹೇಳ್ತೀವಿ, ಅವರಿಗೋಸ್ಕರ ಸಪರೇಟ್ ಇರುತ್ತೆ. ವೆಂಡರ್ಸ್ ಗಳಿಗೆ ಸಪರೇಟ್ ಇರುತ್ತೆ. ನಮ್ಮ ರಿಟೇಲ್ ಔಟ್ಲೆಟ್, ನಮ್ಮ ಡೀಲರ್ಸ್ ಗಳಿದ್ದಾರೆ, ಅವರಿಗೆ ನಾವು ಬೇರೆ ಪ್ರೋಗ್ರಾಮ್. ಈ ವಾರದಲ್ಲಿ ಇದರ ಬಗ್ಗೆ ಮಾಹಿತಿ ಕೊಟ್ಟು ಈ ವರ್ಷದ ಕಲ್ಚರ್ ಆಫ್ ಇಂಟಿಗ್ರಿಟಿ ಅಂತ ತಂದಿದ್ದಾರೆ ಥೀಮ್ ಅನ್ನ, ಫಾರ್ ನೇಷನ್ಸ್ ಪ್ರಾಸ್ಪರಿಟಿ. ಸೊ ದೇರ್ ಇಸ್ ಅ ಡೆಫಿನೆಟ್ ನೀಡ್ ಫಾರ್ ಚೇಂಜಿಂಗ್ ಇನ್ ಅವರ್ ಕಲ್ಚರ್ ವೆನ್ ಯು ಸೇ it is basically approach in each and every activity. Corruption, we are saying, it is a culture that we have to look at it as there is a cultural change that is required. And I believe specifically the younger generation needs to be, we should focus on them, try to bring in more and more knowledge into them to that. ಸರ್, ಈಗ ಮುಖ್ಯವಾಗಿ ಒಂದು ದೊಡ್ಡ ಸಂಸ್ಥೆ ಅಂತ ಹೇಳಿದ್ರೆ ಅವರು ಪಬ್ಲಿಕ್ ಜೊತೆ ಕೂಡ ಕಾಂಟ್ಯಾಕ್ಟ್ ಅಲ್ಲಿ ಇರಬೇಕಾಗ್ತದೆ. ಪಬ್ಲಿಕ್ಗೆ ಬೇಕಾದಂತಹ ಪ್ರೋಗ್ರಾಮ್ಗಳನ್ನು ಮಾಡಬೇಕಾಗ್ತದೆ. ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಸಂಸ್ಥೆಗಳು ಅಂತ ಹೇಳಿದ್ರೆ CSR ಆಕ್ಟಿವಿಟೀಸ್ ಅಂತ ಹೇಳಿ ಮಾಡ್ತಾರೆ. MRPL ದಕ್ಷಿಣ ಕನ್ನಡದಲ್ಲಿ ಇರುವುದರಿಂದಾಗಿ ದಕ್ಷಿಣ ಕನ್ನಡದ CSR ಆಕ್ಟಿವಿಟೀಸ್ ಅಲ್ಲಿ ತುಂಬಾ ವರ್ಷಗಳಿಂದ ಕೆಲಸಗಳನ್ನ ಮಾಡಿ ಬರ್ತಾ ಇದೆ. ಈಗ ಮುಖ್ಯವಾಗಿ MRPL ನ CSR ಆಕ್ಟಿವಿಟೀಸ್ ಯಾವ ತರ ಇದೆ, ಏನೆಲ್ಲ ಇದೆ ಸರ್? MRPL ಅದರ CSR ಆಕ್ಟಿವಿಟೀಸ್ ಗಳನ್ನ ಸಂರಕ್ಷಣ್ ಅಂತ ಹೇಳುವಂತಹ ಒಂದು ಥೀಮ್ ಅಂಡರ್ ನಾವು ಮಾಡ್ತೀವಿ. ನಮಗೆ ಬಂದಂತಹ ಪ್ರಾಫಿಟ್ಸ್ ನಲ್ಲಿ 2% ಆಫ್ ದಿ PBT ಫಾರ್ ದ ಲಾಸ್ಟ್ 3 years ವಿ ನಾರ್ಮಲಿ ಆರ್ ಸಪೋಸ್ ಟು ಕೀಪ್ ಅಸೈಡ್ ಫಾರ್ CSR. ಸೊ ನಮ್ಮ ಥೀಮ್ ಸಂರಕ್ಷಣಾ ಅಧೀನದಲ್ಲಿ ವಾಟ್ ವಿ ಟ್ರೈ ಟು ಲುಕ್ ಅಟ್ ಇಸ್ ಟು ಪ್ರೊಟೆಕ್ಟ್, ಪ್ರಿಸರ್ವ್ ಅಂಡ್ ಪ್ರಮೋಟ್ ಸೋಷಿಯಲ್, ಎನ್ವೈರನ್ಮೆಂಟಲ್, ಕಲ್ಚರಲ್, ಹೆರಿಟೇಜ್ ಇದನ್ನ ಥೀಮ್ಸ್ ಅನ್ನ ಹಿಡ್ಕೊಂಡು ಇನ್ ಅಂಡ್ ಅರೌಂಡ್ ನಮ್ಮ ಬಿಸ್ನೆಸ್ ಬೇಸಿಕ್ಲಿ ಇನ್ ಅಂಡ್ ಅರೌಂಡ್ MRPL ನಲ್ಲಿ ನಾವು ಫೋಕಸ್ ಮಾಡ್ಲಿಕ್ಕೆ ನೋಡಿ. ನಾನು ಹೇಳಿದಾಗೆ ಸಂರಕ್ಷಣಾ ಅಧೀನದಲ್ಲಿ ಪುನಃ ನಾವು ಅದನ್ನ 5 ಸಬ್ ಕ್ಯಾಟಗರೀಸ್ ಆಗಿ ನಾವು ಕೆಲಸ ಮಾಡ್ತಿದೀವಿ. ಒಂದು ಆರೋಗ್ಯ, ಎಜುಕೇಶನ್, ಆಮೇಲೆ ಬಹುಜನ್, ಆಮೇಲೆ ಪ್ರಕೃತಿ ಮತ್ತೆ ಸಂಸ್ಕೃತಿ. ಈ 5 ಸಂರಕ್ಷಣಾ ಅಧೀನದಲ್ಲಿ ನಮ್ಮ ಫಂಡ್ಸ್ ಗಳು ಡಿಪ್ಲಾಯ್ ಆಗುತ್ತವೆ. 2014ರಿಂದ 2022ರವರೆಗೆ ಸುಮಾರು 180 ಕೋಟಿ ರೂಪಾಯಿ ನಾವು CSR ಮುಖಾಂತರ ಪಬ್ಲಿಕ್ ವಾಟ್ ಎವರ್ ವಿ ಕ್ಯಾನ್ ಸಪೋರ್ಟ್ ಫಾರ್ ದ ಪಬ್ಲಿಕ್ ಕಾಸಿಗೆ ನಾವು ಸ್ಪೆಂಡ್ ಮಾಡಿದ್ದೇವೆ. ಅದರಲ್ಲಿ ಕೂಡ ಸುಮಾರು 167 ಕೋಟಿ ರೂಪಾಯಿ ಕರ್ನಾಟಕ ರಾಜ್ಯದಲ್ಲೇ ನಾವು ಸ್ಪೆಂಡ್ ಮಾಡಿದ್ದೇವೆ. ಕರ್ನಾಟಕ ರಾಜ್ಯದಲ್ಲಿ ಕೂಡ ದೇರ್ ಆರ್ ಸ್ಪೆಸಿಫಿಕ್ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ಗಳಂತಿವೆ ವಿಚ್ ಆರ್ ಐಡೆಂಟಿಫೈಡ್ ಬೈ ದ ಸೆಂಟ್ರಲ್ ಗವರ್ಮೆಂಟ್. ಯಾದಗಿರಿ ಮತ್ತೆ ರಾಯಚೂರು 2 ಸ್ಪೆಸಿಫಿಕ್ ಡಿಸ್ಟ್ರಿಕ್ಟ್ ಗಳಿವೆ. ಅಲ್ಲೂ ಕೂಡ ನಾವು ಫೋಕಸ್ ಮಾಡ್ತಾ ಇದೀವಿ. ಈ ವರ್ಷ ಕೂಡ ನಾವು ಅಲ್ಲಿ ಸಮ್ ಆಕ್ಟಿವಿಟೀಸ್ ವಿ ಹ್ಯಾವ್ ಟೇಕನ್ ಅಪ್. ದಕ್ಷಿಣ ಕನ್ನಡ ನಮ್ಮ ಜಿಲ್ಲೆಗಳಲ್ಲಿ ಸುಮಾರು 70% ಆಫ್ ಅವರ್ CSR ಫಂಡ್, ಸಮಥಿಂಗ್ ಅರೌಂಡ್ ಇಟ್ ಕಮ್ಸ್ ಅರೌಂಡ್ 115 or 118 crores ವಿ ಹ್ಯಾವ್ ಡಿಪ್ಲಾಯ್ಡ್ ಫಾರ್ ಅಂಡ್ ಅಂಡರ್ CSR ಫಾರ್ ದೀಸ್ 2 districts. ಒಳ್ಳೆಯದು ಸರ್. ಈ ವಿಜಿಲೆನ್ಸ್ ಅವೇರ್ನೆಸ್ ವೀಕ್ ಏನು ನೀವು ಮಾಡ್ತಾ ಇದ್ದೀರಿ, ಅದರ ಜೊತೆ ಒಂದು ವೆಂಡರ್ಸ್ ಮೀಟ್ ಏನು ಮಾಡ್ತಾ ಇದ್ದೀರಿ, ಅದರ ಬಗ್ಗೆ ಮಾಹಿತಿ ಜೊತೆಗೆ MRPL ಸಾರ್ವಜನಿಕರಿಗೆ ಕೊಡ್ತಾ ಇರುವಂತಹ CSR ಆಕ್ಟಿವಿಟೀಸ್ನ ಒಂದು ಮುಖ್ಯವಾದಂತಹ ಮಾಹಿತಿಯನ್ನು ಕೊಟ್ಟಿದ್ದೀರಿ ಸರ್. ಧನ್ಯವಾದಗಳು. ನಮಸ್ಕಾರ. 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 ಇದು MRPLನ MD ಅವರ ಮಾತಾಗಿತ್ತು. ಈಗ MRPLನ ಡೈರೆಕ್ಟರ್ ರಿಫೈನರಿ ನಂದಕುಮಾರ್ ವೇಲಾಯುಧನ್ ಪಿಳ್ಳೆ ಅವರು ಏನ್ ಸಂದೇಶ ನೀಡಿದ್ದಾರೆ ಅಂತ ಕೇಳೋಣವಾ? Today we have with us Shri Nandakumar Velayudhan Pillai, Director Refinery MRPL Mangalore. Sir, today MRPL is hosting vendor meet. Can you please explain us the purpose of this meet and what is the significance of this? The main purpose of conducting this vendor meet is to have an interaction with the vendors, and we want to promote this as a communication platform. So we will be communicating our requirement and also listen to their concerns and problems, and our objective to make how this transaction can be smoother. That's the main objective.
And as you're aware that MRPL is the biggest industry installation in Karnataka, and we take care of a major portion of fuel requirement in this state. So we need to ensure that our deliverables are happening. We need full support of all our vendors. They are partners for us. So it can be supply of some certain critical materials or services. And during time of our shutdown maintenance and other activities, we require huge amount of manpower and special services. So we are totally dependent upon the vendors in our successful business. So we need to be in sync with their requirement as well as the concerns, and they also will be aware of the criticality of the time and quality in our business. So we need to ensure that in the competitive business world, this partnership is a win-win for both partners. And another objective of this vendor meet is to ensure that our requirement of the right product, the right cost and the right time is conveyed effectively, and the vendors fully understand our requirement. There is no friction in this transaction. That is one important aspect. And we also want to promote this Atmanirbhar Bharat. So we need to develop indigenous vendors within the state. This is one of the other objective that we want to develop the vendor base. And above all, we want to communicate this message that they are our partners in this business. That is the main objective. So let's talk about these procurement activities. How MRPL is ensuring that these activities are transparent and fair? It's a good question. Like in this business, we being a public sector enterprise, value and ensure that transparency is in all our actions. So procurement is one of the key activities, so we want to be extra careful on that. We have certain state and central government guidelines to be followed. Few things we are doing. One is that most of our procurement is happening to the government e-market platform, GEM in short. And in other cases, if GEM is not followed, we are trying to make it as through the e-procurement system, EPS. So it's kind of e-tendering. The system will ensure that the transparency and clarity of the transactions are maintained. So we avoid manual tender where it can be a lot of uncertainty and subjective. So we want to make it as much as subjective and fair. That is our thing. And we stress upon digital mode of transaction to the extent possible. Even payment to the vendors are done through the digital transactions, and there is some tracking possible within the system so that we ensure that the process is smooth and there is no obstruction is coming. And above all, we want to convey this message also through vendor meets and customer meets, etc. When we talk about vigilance, it is also important to know the role of society in this regard. So what are your thoughts on this? And also, what is your message to the youth of our country regarding honesty, integrity and sincerity? A very good question actually. I want to bring your attention that the theme for Vigilance Awareness Week of Government of India under the Central Vigilance Commission is Culture of Integrity for Nation's Prosperity. So we underline the importance of integrity in our transformation into a prosperous country, Vikasit Bharat. So we want to ensure that the path is a path of integrity. So that is the fundamental aspect of our life, integrity, not only in business, in personal life also. So it should be part of a culture. So integrity should be developed as a culture. So integrity has got other aspects called the morality of honesty and ethics. So my message, I'm not someone I can advise to this people, but my humble message to the young generation is that don't fall prey for short-term gains. Go for what is sustainable and long-term. And being honest to self is most important so that we have a high respect in society. So the nation's motto itself is Satyameva Jayate, that the truth alone triumphs at the end. So that is in our DNA, I would say. So that is one point to be noted. And this integrity should not be only like earlier I said, it should not be part of our business or official matter. It is a part of our personal. Once it is in personal life, then only it can become business life. We can't keep two kind of separate lives, one business and one personal. So this aspect should transcend between the personal and business life. So we have to always strive to be honest, sincere and high integrity so that our future generation will learn from us, see from us and emulate. So that is the message I would say. Thank you so much, sir, for talking to us and sharing your views. MRPLನ ಡೈರೆಕ್ಟರ್ ರಿಫೈನರಿ ನಂದಕುಮಾರ್ ವೇಲಾಯುಧನ್ ಪಿಳ್ಳೆ ಅವರು ಮಾತಾಡಿದ್ದನ್ನು ಇದುವರೆಗೆ ಕೇಳಿದ್ರಿ. ಇದೀಗ ನಮ್ಮ ಜೊತೆಗಿದ್ದಾರೆ ಚೀಫ್ ವಿಜಿಲೆನ್ಸ್ ಆಫೀಸರ್ ಆಗಿರುವಂತಹ ಗಣೇಶ್ ಎಸ್ ಭಟ್ ಅವರು. ಬನ್ನಿ ಅವರ ಮಾತುಗಳನ್ನು ಕೇಳೋಣ.
ಶ್ರೋತೃಗಳೀಗ ನಮ್ಮ ಜೊತೆ ಇದ್ದಾರೆ MRPL ಮಂಗಳೂರು ಇದರ ಮುಖ್ಯ ವಿಚಕ್ಷಣಾ ಅಧಿಕಾರಿ ಅಥವಾ CVO ಅಂತ ಏನ್ ಹೇಳ್ತೀರಿ, ಚೀಫ್ ವಿಜಿಲೆನ್ಸ್ ಆಫೀಸರ್ ಆಗಿರುವಂತಹ ಶ್ರೀ ಗಣೇಶ್ ಎಸ್ ಭಟ್ ಅವರು. ಮುಖ್ಯವಾಗಿ ಈ ವಿಚಕ್ಷಣಾ ದಳ ಏನ್ ಕೆಲಸ ಮಾಡ್ತಾ ಇದೆ ಮತ್ತೆ ಇದರ ಅಗತ್ಯ ಏನು ಅನ್ನೋದರ ಒಂದು ಮಾಹಿತಿಯನ್ನ ಅವರು ನೀಡಲಿಕ್ಕಿದ್ದಾರೆ. ಸರ್, ಈಗ ನೀವು ಒಬ್ಬರು ಚೀಫ್ ವಿಜಿಲೆನ್ಸ್ ಆಫೀಸರ್ ಆಗಿದ್ದೀರಿ. ಏನು ಈ ವಿಜಿಲೆನ್ಸ್ ಅನ್ನುವಂತಹ ಒಂದು ಡಿಪಾರ್ಟ್ಮೆಂಟ್ ಏನು ಕೆಲಸಗಳನ್ನ ಮಾಡ್ತಾ ಇದೆ ಸರ್? ಶಬ್ದಾರ್ಥ ಇದ್ದಂಗೆ ವಿಚಕ್ಷಣೆ ಅಂದ್ರೆ ಜಾಗರೂಕತೆ, ಅಂದ್ರೆ ಎಚ್ಚರಿಕೆ ಮತ್ತು ಜಾಗರೂಕತೆಯಿಂದ ಇರಬೇಕು ಅನ್ನುವಂತ ಅರ್ಥ. ಇದು MRPL ನಲ್ಲಿ ನಾವು ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಅವರ ಒಂದು ಮಾರ್ಗದರ್ಶನದ ಮೂಲಕ ನಾವು ಕಾರ್ಯನಿರ್ವಹಿಸ್ತಾ ಇದ್ದೇವೆ. ಮುಖ್ಯವಾಗಿ ಹೇಳಬೇಕಂತಂದ್ರೆ ನಮ್ಮ ವಿಜಿಲೆನ್ಸ್ ನಲ್ಲಿ 3 ರೀತಿಯಾದಂತಹ ವಿಜಿಲೆನ್ಸ್ ಕ್ರಮಗಳನ್ನು ಮಾಡ್ತೀವಿ. ಮೊದಲನೇದಾಗಿ ತಡೆಗಟ್ಟುವಂತಹ ಜಾಗರೂಕತೆ, ಪ್ರಿವೆಂಟಿವ್ ವಿಜಿಲೆನ್ಸ್ ಅಂತ ಹೇಳ್ತೀವಿ. ಅನಾಹುತ ಆಗೋಕ್ಕಿಂತ ಮೊದಲೇ ಜನರಿಗೆ ಜಾಗೃತಿಯನ್ನು ಮೂಡಿಸುವಂತ ಕೆಲಸ. ಎರಡನೇದು ದಂಡನಾತ್ಮಕ ಜಾಗರೂಕತೆ, ಏನಾದರೂ ತಪ್ಪುಗಳಾದ್ರೆ ಅದಕ್ಕೆ ಏನು ಕ್ರಮಗಳನ್ನು ಕಾನೂನು ರೀತಿಯಲ್ಲಿ ಜರುಗಿಸಬೇಕು ಅನ್ನೋದ್ರ ಬಗ್ಗೆ. ಮೂರನೇದು ಕಣ್ಣಗಾವಲು ಮತ್ತು ಪತ್ತೆದಾರಿ ವ್ಯವಸ್ಥೆ ಮೂಲಕ, ಅಂದ್ರೆ ನಮ್ದು ರೆಗ್ಯುಲರ್ ಸರ್ವಿಲಾನ್ಸ್ ಮೂಲಕ, ಸರ್ಪ್ರೈಸ್ ಇನ್ಸ್ಪೆಕ್ಷನ್ ಮೂಲಕ ಏನೇನು ಲೋಪದೋಷಗಳಿವೆ ಅದನ್ನ ಪತ್ತೆ ಹಚ್ಚಿ ಕ್ರಮಕ್ಕೆ ಜರುಗಿಸುವಂತದ್ದು. ಇದು ಮುಖ್ಯವಾಗಿ ನಮ್ಮ ವಿಜಿಲೆನ್ಸ್ನ ಒಂದು ಚಟುವಟಿಕೆ ಅಂತ ಹೇಳಿ ಬಯಸ್ತೇನೆ. ಸರ್, ಈಗ ನೀವು ಮೊದಲು ಹೇಳಿದ್ರಿ ತಡೆಗಟ್ಟುವುದು ಅಂತ. ಇದನ್ನ ತಡೆಗಟ್ಟುವುದು ಯಾವ ತರ ಸರ್? ತಡೆಗಟ್ಟುವ ಜಾಗರೂಕತೆ ಅಂತ ಪ್ರಿವೆಂಟಿವ್ ವಿಜಿಲೆನ್ಸ್. ಈಗ ನಾವೇನ್ ಹೇಳ್ತೀವಿ, ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳಿ. ಏನಾದ್ರೂ ಒಂದು ಭ್ರಷ್ಟಾಚಾರದ ಒಂದು ಆಗೋಕ್ಕಿಂತ ಮೊದಲೇ, ಭ್ರಷ್ಟಾಚಾರ ಸಂಭವಿಸುವಂತಹ ಅಥವಾ ಏನಾದ್ರು ಸಂಭವಿಸುವಂತ ಮೊದಲೇ ಏನೇನು ಕ್ರಮ ತಗೊಂಡ್ರೆ ಅದನ್ನ ನಾವು ತಡೆಗಟ್ಟುವಂತ ಅಂತ ಕ್ರಮಗಳು. ಮುಖ್ಯವಾಗಿ ಅದನ್ನ ಈ ಒಂದು ಸಂಸ್ಥೆಗಳಲ್ಲಿ ಆ ರೀತಿಯಾದಂತಹ ಗೊಂದಲದ ಏನೇನು ಪ್ರೊವಿಷನ್ಸ್ ಇದೆ ಅದನ್ನ ತಡೆಗಟ್ಟುವ ಜಾಗರೂಕತೆ ಅಂದ್ರೆ ಭ್ರಷ್ಟಾಚಾರದ ಅವಕಾಶಗಳು ಉದ್ಭವಿಸುವಂತಹ ಮೊದಲು ಅವುಗಳನ್ನು ಗುರುತಿಸುವುದು ಹಾಗೂ ಅದನ್ನು ತೊಡೆದುಹಾಕಲು ವಿನ್ಯಾಸಗೊಳಿಸಲಾದಂತಹ ಪೂರ್ವಭಾವಿ ಕ್ರಮಗಳ ಗುಂಪನ್ನು ಸೂಚಿಸುವುದು. ಸಾರ್ವಜನಿಕ ಸಂಸ್ಥೆಗಳು ಮತ್ತು ಸಂಸ್ಥೆಗಳಲ್ಲಿ ಪಾರದರ್ಶಕ, ಜವಾಬ್ದಾರಿಯುತ ಮತ್ತು ಉತ್ತಮ ನಿಯಂತ್ರಿತ ವಾತಾವರಣವನ್ನು ಸೃಷ್ಟಿಸುವ ಮೂಲಕ ಅನೈತಿಕ ನಡವಳಿಕೆಯ ಸಾಧ್ಯತೆಯನ್ನು ಕಡಿಮೆ ಮಾಡುವಂಥದ್ದು. ಉದಾಹರಣೆಯಾಗಿ ಏನಂತಂದ್ರೆ, ನಾವು ಸಿಸ್ಟಮ್ ಸುಧಾರಣೆ ಅಂತ ತಗೊಳ್ತೀವಿ. ಅದರಲ್ಲಿ ಈಗ ಒಂದು ಸಂಸ್ಥೆಯ ವ್ಯವಸ್ಥೆಯಲ್ಲಿ ಏನಾದರೂ ಲೋಪದೋಷಗಳಿದ್ರೆ ಅದನ್ನ ಸೂಚಿಸಿ ಅದನ್ನ ನಾವು ಅದರಲ್ಲಿ ಸಂಶೋಧನೆ ತರ್ತೀವಿ, ಅದನ್ನ ತೆಗೆದುಹಾಕ್ತಿವಿ. ಹಾಗೆ ತರಬೇತಿ ಮತ್ತು ಜಾಗೃತಿಯನ್ನು ಕೊಡ್ತೀವಿ. ಸಿಬ್ಬಂದಿಗಳಿಗಿರಬಹುದು ಅಥವಾ ಇನ್ಯಾವುದೋ ಸ್ಟೇಕ್ ಹೋಲ್ಡರ್ಸ್ ಇರಬಹುದು, ಮಾರಾಟಗಾರರಿರಬಹುದು, ವಿತರಕರಿರಬಹುದು. ಇದನ್ನು ಮಾಡಿದರೆ ತಪ್ಪಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಅವಾಗ ಮೊದಲನೇದಾಗಿ ಸೂಚಿಸುವುದು. ಇದಲ್ಲದೆ ಅಪಾಯ ಗುರುತಿಸಿದ ಮೇಲ್ವಿಚಾರಣೆ ಮಾಡ್ತೀವಿ. ಸೂಕ್ಷ್ಮ ಹುದ್ದೆಗಳಂತ ಇರ್ತದೆ ಸಂಸ್ಥೆಗಳಲ್ಲಿ, ಸೂಕ್ಷ್ಮ ಸೆನ್ಸಿಟಿವ್ ಪೋಸ್ಟ್ ಅಂತ ಹೇಳಿದ್ರೆ ಅದನ್ನು ಐಡೆಂಟಿಫೈ ಮಾಡಿ ಕಾಲಕಾಲಕ್ಕೆ ಅದನ್ನು ಬದಲಾಯಿಸುವಂತಹ ಕ್ರಮಗಳನ್ನು ಅನುಸರಿಸುತ್ತೇವೆ. ಈ ಮೂಲಕ ನಾವು ಒಂದು ಪ್ರಿವೆಂಟಿವ್ ಅಂದ್ರೆ ತಡೆಗಟ್ಟುವಂತಹ ಜಾಗರೂಕತೆಯನ್ನ ಸಂಸ್ಥೆಯಲ್ಲಿ ತರಲಿಕ್ಕೆ ಪ್ರಯತ್ನ ಪಡ್ತೇವೆ. ಭ್ರಷ್ಟಾಚಾರದ ಸಮಸ್ಯೆಯಿಂದಾಗಿ ಅದನ್ನು ನಿಯಂತ್ರಿಸಬೇಕಾದ್ದು ಮುಖ್ಯ ಆಗ್ತದೆ. ಇಂಥ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಅದಕ್ಕೆ ಕಾನೂನುಗಳು, ಶಾಸನಗಳು ಇದ್ದಾವೆ? ಕಾಲದಲ್ಲಿ ಹೊಸ ಕಾನೂನುಗಳು ಈ ದೇಶದಲ್ಲಿ ಭ್ರಷ್ಟಾಚಾರವನ್ನು ತಡೆಗಟ್ಟುವ ಸಂಬಂಧ ಬರ್ತಾ ಇದೆ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಪ್ರಮುಖವಾಗಿ ಹೇಳಬೇಕಂತಂದ್ರೆ ತುಂಬಾ ಹಳೆಯದಾದ ಕಾಯ್ದೆ, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಂತ ಹೇಳ್ತಾರೆ, ಭ್ರಷ್ಟಾಚಾರ ನಿರ್ಮೂಲನಾ ಕಾಯ್ದೆ ಅಂತ ಹೇಳಿ 1988ನೇ ಇಸ್ವಿಯಲ್ಲಿ ಬಂದಿದ್ದು. ಇದು ಮುಖ್ಯವಾದ ಕಾಯ್ದೆ. ಈ ಸಾಮಾನ್ಯವಾಗಿ ಎಲ್ಲಾ ಸಂಘ ಸಂಸ್ಥೆಗಳು, ಸರ್ಕಾರಿ ನೌಕರರು ಎಲ್ಲರೂ ಇದರ ಅಡಿಯಲ್ಲಿ ಬರ್ತಾರೆ. ಇದು ಹಾಗೆ ಇನ್ನೊಂದು ಎರಡನೇದು ಅಂತ ಹೇಳ್ಬೇಕಂದ್ರೆ ಬೇನಾಮಿ ಟ್ರಾನ್ಸಾಕ್ಷನ್ಸ್ ಪ್ರೊಹಿಬಿಷನ್ ಆಕ್ಟ್ ಅಂತಿದೆ, ಅದು 1988ನೇದು. ಇದರ ನಂತರ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಅಂತ ಹೇಳ್ತಾರೆ. ಇವತ್ತಿನ ದಿವಸ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಏನು ಕಾರ್ಯನಿರ್ವಹಿಸ್ತಾ ಇದೆ ಅದು ಮೋಸ್ಟ್ಲಿ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಅಂತ 2002ನೇ ಇಸ್ವಿಯಲ್ಲಿ ಬಂದಿದ್ದು. ಹಾಗೆ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಆಕ್ಟ್ ಅಂತಿದೆ, 2003ನೇ ಇಸ್ವಿಯಲ್ಲಿ ಬಂದಿದ್ದು. ಲೋಕಪಾಲ್ ಮತ್ತು ಲೋಕಾಯುಕ್ತ ಆಕ್ಟ್ ಅಂತಿದೆ, 2013ನೇ ಇಸ್ವಿಯಲ್ಲಿ ಬಂದಿದ್ದು. ವಿಸಲ್ ಬ್ಲೋವರ್ ಪ್ರೊಟೆಕ್ಷನ್ ಆಕ್ಟ್ ಅಂತಿದೆ, 2014ರಲ್ಲಿ ಬಂದಿದ್ದು. ಈ ಎಲ್ಲ ಕಾಯ್ದೆಗಳು ಮುಖ್ಯ ರೂಪದಲ್ಲಿ ಭ್ರಷ್ಟಾಚಾರವನ್ನು ತಡೆಗಟ್ಟುವ ಸಲುವಾಗಿ ದೇಶದಲ್ಲಿ ಅಸ್ತಿತ್ವದಲ್ಲಿರುವಂತವು. ಈಗ ನಿಮ್ಮ ಸಂಸ್ಥೆ CVC ಅಂತ ಏನ್ ಹೇಳ್ತೇವೆ, ಈ CVC ಸಂಸ್ಥೆಯನ್ನ ಸರ್ಕಾರ ಸ್ಥಾಪನೆ ಮಾಡಿದ್ದು, ಇದು ಯಾಕೆ ಸ್ಥಾಪನೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಇದಕ್ಕೆ ತುಂಬಾ ಹಳೆಯದಾದ ಇತಿಹಾಸವಿದೆ. ದೇಶದಲ್ಲಿ ಆವತ್ತಿನ ದಿನದಲ್ಲಿ ಹೆಚ್ಚುತ್ತಿರುವಂತಹ ಭ್ರಷ್ಟಾಚಾರದ ಪ್ರಕರಣಗಳನ್ನ ಗಮನದಲ್ಲಿಟ್ಟುಕೊಂಡು ಒಂದು ಸಂತಾನಂ ಕಮಿಟಿ ಅಂತೇಳಿ 1962ನೇ ಇಸ್ವಿಯಲ್ಲಿ ಕೇಂದ್ರ ಸರ್ಕಾರ ಅದನ್ನ ನಿಯೋಜಿಸಿತು. ಈ ಕಮಿಟಿಯ ಒಂದು ವರದಿ ಆಧಾರದ ಮೇಲೆ 1964ನೇ ಇಸ್ವಿಯಲ್ಲಿ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ CVC ಅಂತ ಏನ್ ಹೇಳ್ತೀವಿ ಅದು ಅಸ್ತಿತ್ವಕ್ಕೆ ಬಂತು. ಪ್ರಾರಂಭದಲ್ಲಿ ಇದರದ ರೂಪರೇಖೆಗಳು ಸ್ವಲ್ಪ ಬೇರೆ ರೀತಿ, ಇವತ್ತಿನ ರೀತಿಯಲ್ಲಿ ಇರಲಿಲ್ಲ. ಅವರದ ಅಧಿಕಾರ ಕ್ಷೇತ್ರ ಬಹಳ ಸೀಮಿತವಾಗಿತ್ತು. ನಂತರ 2003ನೇ ಇಸ್ವಿಯಲ್ಲಿ CVC ಕಾಯ್ದೆ ಅಸ್ತಿತ್ವಕ್ಕೆ ಬಂದಾಗ ಅದು ಒಂದು ಕ್ರಮಬದ್ಧವಾಗಿ ಅದರದ ಆಡಳಿತ ಕಾರ್ಯವೈಖರಿ ಹೇಗಿರಬೇಕು ಇದರ ಬಗ್ಗೆ
ವಿಸ್ತೃತವಾಗಿ ಅದನ್ನ ಜಾರಿಗೊಳಿಸಲಾಯಿತು. ಈಗ ಈ ಸಿವಿಸಿ ಇದರ ಮೂಲಕ ನೀವು ಯಾರ ವಿರುದ್ಧ ಬೇಕಾದ್ರೂ ಹೋಗಿ ಒಂದು ಭ್ರಷ್ಟಾಚಾರ ಪ್ರಕರಣವನ್ನ ದಾಖಲು ಮಾಡಬಹುದಾ, ಹೇಗೆ? ಇಲ್ಲ, ಸಿವಿಸಿ ಮೂಲಕ ನಮಗೆ ಮುಖ್ಯವಾಗಿ ನಾವು ಕೇಂದ್ರ ಸರ್ಕಾರಿ ನೌಕರರು ಮತ್ತು ಸಾರ್ವಜನಿಕ ವಲಯದ ಉದ್ಯಮಿಗಳು, ಅಂದ್ರೆ ನಾವೇನು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಅಂತ ಏನು ಕೇಳ್ತೀವಿ, ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟದ್ದು, ರಾಜ್ಯ ಸರ್ಕಾರದ ಸಂಸ್ಥೆಗಳಲ್ಲ, ಮತ್ತೆ ಪಬ್ಲಿಕ್ ಸರ್ವೆಂಟ್ಸ್, ಕೇಂದ್ರ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡುವರು. ಸೊ ಇವರ ಮೇಲೆ ಮಾತ್ರ ನಾವು ಈ ಸಿವಿಸಿ ಮೂಲಕ ಕ್ರಮವನ್ನು ಜರುಗಿಸಬಹುದು. ಈಗ ರಾಜ್ಯ ಸರ್ಕಾರದ ಸಂಸ್ಥೆಗಳ ಅವುಗಳಿಗೆ ಸಂಬಂಧಿಸಿದಾಗೆ ಈ ಪ್ರಕರಣಗಳನ್ನು ದಾಖಲಿಸಲಿಕ್ಕೆ ಸಾಧ್ಯ ಇಲ್ವಾ? ಇಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಮತ್ತು ರಾಜ್ಯ ಸರ್ಕಾರದ ಅಧೀನ ಇರುವಂತಹ ಸಂಸ್ಥೆಗಳಿಗೆ ನಾವು ಸಿವಿಸಿ ಮೂಲಕ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸಂಬಂಧಪಟ್ಟ ರಾಜ್ಯದಂತ ವಿಜಿಲೆನ್ಸ್ ಆರ್ಗನೈಸೇಷನ್ ಇದೆ, ರಾಜ್ಯ ವಿಚಕ್ಷಣ ಆಯೋಗಗಳು, ಭ್ರಷ್ಟಾಚಾರ ನಿಗ್ರಹ ದಳ ಇದೆ, ಎಸಿಬಿ ಅಂತ ಏನು ಹೇಳ್ತೀವಿ, ಲೋಕಾಯುಕ್ತ ಅಂತ ಏನು ಸ್ಟೇಟ್ ಅಲ್ಲಿ ಹೇಳ್ತೀವಿ, ಅವರ ಮೂಲಕ ಕ್ರಮ ಜರುಗಿಸಬಹುದು. ಈಗ ಹಾಗಿದ್ರೆ ನಿಮ್ಮಲ್ಲಿಗೆ ಒಬ್ಬ ಸಾಮಾನ್ಯ ಮನುಷ್ಯ ಈ ತರದ ಒಂದು ಪ್ರಕರಣ ತಗೊಂಡು ಬರ್ತಾನೆ ಅಂತ ಇಟ್ಕೊಳ್ಳಿ, ಅವ ದೂರು ದಾಖಲಿಸುವುದು ಹೇಗೆ? ಸಾಮಾನ್ಯ ಜನರಿಗೆ ಅಥವಾ ಯಾರು ಇರಬಹುದು, ಎನಿ ಸ್ಟೇಕ್ ಹೋಲ್ಡರ್ಸ್ ಇರಬಹುದು. ನಮ್ಮಲ್ಲಿ ದೂರು ದಾಖಲಿಸಬೇಕು ಅಂತಂದ್ರೆ ಮೊದಲನೇದಾಗಿ ದೂರು ಕೇಂದ್ರ ಸರ್ಕಾರಿ ನೌಕರರು ಅಥವಾ ಸಂಸ್ಥೆಗಳಿಗೆ ಸಂಬಂಧಪಟ್ಟಿದ್ದಿರಬೇಕು. ಕೇಂದ್ರೀಯ ವಿಚಕ್ಷಣ ಆಯೋಗಕ್ಕೆ ನೇರವಾಗಿ ಅವರು ದೂರು ಸಲ್ಲಿಸಬಹುದು. ಆನ್ಲೈನ್ ಮೂಲಕನೂ ಸಲ್ಲಿಸಬಹುದು, ಅದು ವ್ಯವಸ್ಥೆ ಇದೆ. ಇಲ್ಲ ಆಫ್ಲೈನ್ ಅಂದ್ರೆ ಪತ್ರ ಮುಖೇನ ಸಹ ಅವರು ಅವರ ದೂರನ್ನು ಸಲ್ಲಿಸಬಹುದು. ಇನ್ನೊಂದು ಇದರಲ್ಲೇ ಒಂದು ಪಿಡ್ಪಿ ಅಂತ ಒಂದು ಪ್ರಾವಿಷನ್ಸ್ ಇದೆ, ಅದರಲ್ಲಿ ಸಹ ಯಾವುದೇ ವ್ಯಕ್ತಿ ತನ್ನ ಕಂಪ್ಲೇಂಟ್ ಅನ್ನ ಸಲ್ಲಿಸಬಹುದು. ಅದರಲ್ಲಿ ಕಂಪ್ಲೇನೆಂಟ್ ಹೆಸರನ್ನ ಸುರಕ್ಷಿತವಾಗಿ ಮುಚ್ಚಿಡಲಾಗುತ್ತದೆ. ಈಗ ಈ ರೀತಿಯ ದೂರು ಕೊಡುವಂತಹ ಸಂದರ್ಭದಲ್ಲಿ ಮುಖ್ಯವಾಗಿ ಈ ಜಾಗೃತ ಅಧಿಕಾರಿಗಳು ಯಾವ ರೀತಿಯ ಜವಾಬ್ದಾರಿ ಇರ್ತದೆ, ಅವರ ಇದರಲ್ಲಿ ಒಂದು ರೋಲ್ ಪಾರ್ಟ್ ಏನು? ಮುಖ್ಯ ವಿಚಕ್ಷಣ ಅಧಿಕಾರಿ ಅಂದ್ರೆ ಸಿಬಿಒ ಅಂತಂದ್ರೆ ಸಾರ್ವಜನಿಕ ವಲಯದ ಉದ್ಯಮಗಳಲ್ಲಿ, ಪಿಎಸ್ಯುಗಳಲ್ಲಿ, ಕೇಂದ್ರ ಸರ್ಕಾರದ ಸಚಿವಾಲಯದಲ್ಲೂ ಇರ್ತದೆ, ಬೇರೆ ಬೇರೆ ಇಲಾಖೆಯಲ್ಲೂ ಇರ್ತದೆ. ಸೊ ಇವರು ಮುಖ್ಯವಾಗಿ ಅಲ್ಲಿಯ ಒಂದು ಸಮಗ್ರತೆ, ಪಾರದರ್ಶಕತೆ ಮತ್ತು ನೈತಿಕ ಕಾರ್ಯನಿರ್ವಹಣೆ ಖಚಿತಪಡಿಸಿಕೊಳ್ಳಲಿಕ್ಕೆ ಭ್ರಷ್ಟಾಚಾರ ವಿರೋಧಿ ಕ್ರಮಗಳನ್ನು ಜಾರಿಗೆ ತರಲಿಕ್ಕೆ ಜವಾಬ್ದಾರಿ ವಹಿಸುತ್ತಾರೆ. ಸಿಬಿಒ ಸಂಸ್ಥೆ ಮತ್ತು ಕೇಂದ್ರ ವಿಚಕ್ಷಣ ಆಯೋಗದ ನಡುವೆ ಸಿಬಿಒ ಅಂದ್ರೆ ಮುಖ್ಯ ವಿಚಕ್ಷಣಾಧಿಕಾರಿ ಕಾರ್ಯನಿರ್ವಹಿಸುವಂತಹ ಸಂಸ್ಥೆ ಮತ್ತು ಸಿವಿಸಿ ನಡುವೆ ಒಂದು ಸಂಪರ್ಕವಾಗಿ ಕಾರ್ಯನಿರ್ವಹಿಸುತ್ತಾರೆ. ಬ್ರಿಡ್ಜ್ ಬಿಟ್ವೀನ್ ದಿ ಆರ್ಗನೈಸೇಷನ್ ಅಂಡ್ ದಿ ಸಿವಿಸಿ. ಸಿಬಿಒ ಯಾವ ರೀತಿ ಅಂತಂದ್ರೆ ಸಂಸ್ಥೆಯ ಕಾರ್ಯವಿಧಾನವನ್ನು ಪರಿಶೀಲಿಸ್ತೀವಿ ರೆಗ್ಯುಲರ್ ಆಗಿ. ಅದರಲ್ಲಿ ಭ್ರಷ್ಟಾಚಾರ ಮತ್ತು ದುಷ್ಕೃತ್ಯಗಳಿಗೆ ಏನಾದರೂ ಅವಕಾಶ ಒದಗಿಸುವಂತಹ ಅಂಶ ಇದ್ರೆ ಅದನ್ನು ತೆಗೆದುಹಾಕುವುದು ಮತ್ತು ಅಥವಾ ಕಡಿಮೆ ಮಾಡುವುದು, ಅದಕ್ಕೆ ಪರಿಹಾರ ಕ್ರಮವನ್ನು ಸೂಚಿಸುವಂತ ಕ್ರಮ ಮಾಡ್ತೀವಿ. ಯೋಜನೆ, ನಿಯಮಿತ ತಪಾಸಣೆ ಮತ್ತು ಅನಿರೀಕ್ಷಿತ ಭೇಟಿಗಳನ್ನು ನಡೆಸುವ ಮೂಲಕ ಸಂಸ್ಥೆಗಳಲ್ಲಿ ಪಾರದರ್ಶಕತೆಯನ್ನು ತರಲಿಕ್ಕೆ ಪ್ರಯತ್ನ ಪಡ್ತೀವಿ. ಸೂಕ್ಷ್ಮ ಪೋಸ್ಟ್ಗಳು ಆಗ ಹೇಳಿದಾಗ ಸೆನ್ಸಿಟಿವ್ ಪೋಸ್ಟ್ಗಳನ್ನು ಐಡೆಂಟಿಫೈ ಮಾಡಿ ಕಾಲಕಾಲಕ್ಕೆ ಅದನ್ನು ಬದಲಾವಣೆ ಮಾಡಲಿಕ್ಕೆ ಸಂಸ್ಥೆಯ ಮೂಲಕ ಕ್ರಮ ಜರುಗಿಸ್ತೀವಿ. ಹಾಗೆ ಸಮಯ ಸಮಯಕ್ಕೆ ನಾವು ಸಿಬಿಐ ಮತ್ತು ಇನ್ನಿತರ ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಜೊತೆ ಚರ್ಚಿಸಿ ಅಗತ್ಯ ಕ್ರಮಗಳಲ್ಲೆಲ್ಲಾದರೂ ಅವಶ್ಯಕತೆ ಇದ್ರೆ ಅದನ್ನು ಸಹ ಮಾಡ್ತೀವಿ. ಪಾರದರ್ಶಕತೆ ಅಥವಾ ಟ್ರಾನ್ಸ್ಪರೆನ್ಸಿಯನ್ನ ಖಚಿತಪಡಿಸಲಿಕ್ಕೆ ಈಗ ಎಂಆರ್ಪಿಎಲ್ ನಲ್ಲಿ ಯಾವ ರೀತಿಯಲ್ಲಿ ನೀವು ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೀರಿ? ನಮ್ಮಲ್ಲಿ ವಿಜಿಲೆನ್ಸ್ ಆಫೀಸರ್ಸ್ ಹುದ್ದೆಗಳಿವೆ. ನಮ್ದು ಇಂಡಿಪೆಂಡೆಂಟ್ ಆಗಿ ನಾವು ಕೆಲಸ ಮಾಡ್ತೀವಿ. ಮೊದಲನೇದಾಗಿ ಹೇಳಿದಾಗೆ ನಾವು ಇವರದ ಸಂಸ್ಥೆಯ ಏನು ಪಾಲಿಸಿ ಇದೆಗಳಿದೆ ಅದನ್ನು ಕಾಲಕಾಲಕ್ಕೆ ಪರಿಶೀಲಿಸ್ತೀವಿ. ಅದರಲ್ಲಿ ಏನಾದರೂ ಲೋಪದೋಷಗಳು, ಅದರಲ್ಲಿ ಏನಾದರೂ ಈ ಭ್ರಷ್ಟಾಚಾರ ಅಥವಾ ದುಷ್ಕೃತ್ಯಗಳಿಗೆ ಅವಕಾಶ ಮಾಡುವಂತಹ ಅಂಶಗಳಿದ್ರೆ ಅದನ್ನ ತೆಗೆದುಹಾಕಲಿಕ್ಕೆ ನಾವು ಮ್ಯಾನೇಜ್ಮೆಂಟ್ಗೆ ಸಮಯಕ್ಕೆ ಅವರ ಗಮನಕ್ಕೆ ತರ್ತೀವಿ ಮತ್ತು ಅಥವಾ ಅದಕ್ಕೆ ಪರಿಹಾರ ಕ್ರಮಗಳನ್ನು ಸಹ ಸೂಚಿಸ್ತೀವಿ. ಮತ್ತೆ ಒಪ್ಪಿಗೆ ಪಟ್ಟಿ ಅಂತ ಇನ್ನೊಂದಿದೆ, ಅನುಮಾನಾಸ್ಪದ ಅಂತಹ ವ್ಯಕ್ತಿಗಳ, ಅಧಿಕಾರಿಗಳ ಸೂಚಿಗಳನ್ನು ಸಹ ನಾವು ಸಿದ್ಧಪಡಿಸಿ ಅದನ್ನ ಸಿಬಿಐಗೂ ಸಹ ಒಪ್ಪಿಸ್ತೀವಿ. ವಿಜಿಲೆನ್ಸ್ ಕ್ಲಿಯರೆನ್ಸ್ಗಳನ್ನು ಕೊಡುವಂಥದ್ದು ಒಂದು ನಮ್ಮ ಒಂದು ಕಾರ್ಯದಲ್ಲಿ ಸಹ ಸೇರಿಕೊಂಡಿದೆ. ಇದಲ್ಲದೆ ಬಹುಮುಖ್ಯವಾಗಿ ನಮಗೆ ಏನು ದೂರು ಬರುತ್ತದೆ ಸಾರ್ವಜನಿಕರಿಂದ ಅದನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಅದರ ಮೇಲೆ ಕ್ರಮ ಜರುಗಿಸುವಂತಹ ಕೆಲಸವನ್ನು ಮಾಡ್ತಿದ್ವಿ. ಸರ್, ಈಗ ಈ ಎಂಆರ್ಪಿಎಲ್ ನಲ್ಲಿ ತಂತ್ರಜ್ಞಾನ ಯಾವ ರೀತಿಯಲ್ಲಿ ಈ ಪಾರದರ್ಶಕತೆಯನ್ನ ಖಚಿತಪಡಿಸಲಿಕ್ಕೆ ಸಹಾಯ ಮಾಡ್ತದೆ? ಹೌದು, ಇವತ್ತಿನ ದಿವಸದಲ್ಲಿ ತಂತ್ರಜ್ಞಾನ ಅಂದ್ರೆ ನಾವು ಏನ್ ಹೇಳ್ತೀವಿ, ರಿವಲ್ಯೂಷನರಿ ಚೇಂಜಸ್ ಏನ್ ಹೇಳ್ತೀವಿ, ಅದು ತಂತ್ರಜ್ಞಾನದಿಂದ ಸಾಧ್ಯ. ಸೊ ಎಂಆರ್ಪಿಎಲ್ ಈ ಒಂದು ನಿಟ್ಟಿನಲ್ಲಿ ಒಂದು ಅಗ್ರಗಾಣಿ ಸಂಸ್ಥೆ ಅಂತ ಹೇಳ್ಬೋದು. ಇಟ್ಸ್ ಎ ಲೀಡಿಂಗ್ ಆರ್ಗನೈಸೇಷನ್. ಬೇರೆ ಸಂಸ್ಥೆಗಳಿಗೆ ನೀವು ಕಂಪೇರ್ ಮಾಡಿದ್ರೆ ಈ ಒಂದು ತಂತ್ರಜ್ಞಾನಗಳನ್ನ
ಉಪಯೋಗಿಸುವಲ್ಲಿ ತುಂಬಾ ಮುಂಚೂಣಿಯಲ್ಲಿರುವಂತಹ ಸಂಸ್ಥೆ. ಮುಖ್ಯವಾಗಿ ಹೇಳಬೇಕಂತಂದ್ರೆ ಇಲ್ಲಿ ನಮ್ಮಲ್ಲಿ ಎಲ್ಲ ಪ್ರೊಕ್ಯೂರ್ಮೆಂಟ್, ಖರೀದಿ ಏನಿದೆ, ಮಾರಾಟ ಏನಿದೆ, ಇದೆಲ್ಲ ಈ ಪ್ರೊಕ್ಯೂರ್ಮೆಂಟ್ ಮತ್ತು ಟೆಂಡರ್ ಗಳ ಮೂಲಕ ನಡೆಯುತ್ತದೆ. ಟ್ರಾನ್ಸ್ಪರೆಂಟ್, ಅಲ್ಲಿ ಯಾವುದೇ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸ್ ಇರುವುದಿಲ್ಲ. ಹಾಗೆ ಪೇಮೆಂಟ್ ಸಹ ಎಲ್ಲ ಡಿಜಿಟಲ್ ಪಾವತಿ ಮತ್ತು ಇ ಇನ್ವಾಯ್ಸಿಂಗ್ ಇದರ ಮೂಲಕ ನಡೆಯುತ್ತೆ. ಇಲ್ಲೂ ಸಹ ಯಾವುದೇ ರೀತಿಯಂತಹ ಭ್ರಷ್ಟಾಚಾರಕ್ಕೆ ಅವಕಾಶ ಇರುವುದಿಲ್ಲ. ಉದ್ಯೋಗಿ ಮತ್ತು ಮಾರಾಟಗಾರ ನಿರ್ವಹಣೆಗಾಗಿ ಮೊಬೈಲ್ ಅಪ್ಲಿಕೇಶನ್ಗಳನ್ನು ಸಹ ಸಂಸ್ಥೆ ಒದಗಿಸಿದೆ. ಈ ಆಫೀಸ್ ಮತ್ತು ಕಾಗದ ರಹಿತ ಕಾರ್ಯಾಚರಣೆಗಳ ಮೂಲಕ ಪಾರದರ್ಶಕತೆಯನ್ನ ಇಲ್ಲಿ ಒಂದು ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ಅಳವಡಿಸಿಕೊಂಡಿದ್ದಾರೆ. ಈಗ ಸಾಮಾನ್ಯವಾಗಿ ಈ ಮಾರಾಟಗಾರರು ಅನ್ನುವಂಥದ್ದು ಈ MRPL ನಂತಹ ಸಂಸ್ಥೆಗಳಿಗೆ ಮುಖ್ಯ ಆಗ್ತದೆ. ಅವರ ಕುಂದುಕೊರತೆಗಳನ್ನ ನಿವಾರಿಸುವ ಸಂದರ್ಭದಲ್ಲಿ ಯಾವ ರೀತಿಯಲ್ಲೆಲ್ಲ ನಿಮ್ಮ ಇದರಲ್ಲಿ ವೇದಿಕೆಗಳಿದ್ದಾವೆ? ಇದು ತುಂಬಾ ಮಹತ್ವದ ಪ್ರಶ್ನೆ ಇವತ್ತೊಂದು ವೆಂಡರ್ಸ್ ಮೀಟ್ ಸಂದರ್ಭದಲ್ಲಿ. ಮುಖ್ಯವಾಗಿ ಹೇಳಬೇಕಂತಂದ್ರೆ ಟೆಂಡರ್ ಹಂತದಲ್ಲಿ ಏನಾದರೂ ಸಮಸ್ಯೆಗಳು, ಕುಂದುಕೊರತೆಗಳು ಮಾರಾಟಗಾರರಿಗಿದ್ರೆ ಅದನ್ನ ಪರಿಹರಿಸಲಿಕ್ಕೆ ಇಂಡಿಪೆಂಡೆಂಟ್ ಎಕ್ಸ್ಟರ್ನಲ್ ಮಾನಿಟರ್ಸ್ ಅಂತ ಸಂಸ್ಥೆಯಲ್ಲಿ ಇದ್ದಾರೆ, IEMs ಅಂತೇಳಿ. ಅವು ಸಂಸ್ಥೆ ನೇಮಿಸಿಕೊಳ್ಳುತ್ತದೆ. CVCಯಿಂದ ಒಂದು ಅಪ್ರೂವಲ್ ತೆಗೆದುಕೊಂಡು ಅವರು ಈ ಟೆಂಡರ್ ಹಂತದಲ್ಲಿರುವಂತಹ ಆರ್ಡರ್ಸ್ ಅಲ್ಲಿ ಏನಾದರೂ ಇಶ್ಯೂಸ್ ಇದ್ರೆ ಅದನ್ನ ಅಟೆಂಡ್ ಮಾಡ್ತಾರೆ. ಅದನ್ನ ಪ್ಯಾರಲಲ್ ಆಗಿ ವಿಜಿಲೆನ್ಸ್ ನಾವು ಸಹ ಮಾಡ್ತೀವಿ. ಇದಲ್ಲದೆ ಇನ್ನೇನಾದರೂ ಸಮಸ್ಯೆಗಳು ಮಾರಾಟಗಾರರಿಗೆ ಇದ್ದು ಅಂತಂದ್ರೆ ಅವರ ದೂರು ಆನ್ಲೈನ್ ಆಫ್ಲೈನ್ ಮೂಲಕನೂ ಸಹ ಸಲ್ಲಿಸಬಹುದು, ಅಥವಾ ಅವರು ನೇರವಾಗಿ ಕಂಪನಿಯ ಸಂಪರ್ಕಕ್ಕೆ ಬಂದು ಸಹ ಅವರ ಸಮಸ್ಯೆಗಳನ್ನು, ಕುಂದುಕೊರತೆಗಳನ್ನು ಪರಿಹರಿಸಿಕೊಳ್ಳಬಹುದು. ಈಗ ಭ್ರಷ್ಟಾಚಾರ ಅಂತ ಹೇಳಿದ್ರೆ ಎರಡು ಕಡೆ ಇರ್ತದೆ. ಇಂಥ ಸಂದರ್ಭದಲ್ಲಿ ಈ ಮಾರಾಟಗಾರರು ಭ್ರಷ್ಟಾಚಾರದಲ್ಲಿ ಅಥವಾ ಆ ರೀತಿಯ ವಿಷಯದಲ್ಲಿ ತೊಡಗಿರುವಾಗ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಾಗ್ತದ, ಹೇಗೆ ಸರ್? ಇದು ಸಹ ಬಹಳ ಇವತ್ತಿನ ಸಂದರ್ಭದಲ್ಲಿ ಬಹಳ ಮುಖ್ಯವಾದ ಪ್ರಶ್ನೆ ಅಂತ ನಾನು ಭಾವಿಸ್ತೇನೆ. MRPL ನಲ್ಲಿ ಮಾರಾಟಗಾರರು ಅನೈತಿಕ ಅಥವಾ ಭ್ರಷ್ಟ ಅಭ್ಯಾಸಗಳಲ್ಲಿ ತೊಡಗಿರುವುದು ಕಂಡು ಬಂದ್ರೆ ಅವರ ವಿರುದ್ಧ ಹಲವಾರು ಕ್ರಮವನ್ನು ತೆಗೆದುಕೊಳ್ತಾರೆ. ಮೊದಲನೇದಾಗಿ ಹೇಳಬೇಕು ಅಂತಂದ್ರೆ ವ್ಯವಹಾರ ಸಂಬಂಧಗಳ ಅಮಾನತುಗೊಳಿಸ್ತೀವಿ. ಅಂದ್ರೆ ಡಿಬಾರ್ಮೆಂಟ್, ಹಾಲಿಡೇ ಲಿಸ್ಟಿಂಗ್ ಅಂತ ಏನ್ ಹೇಳ್ತೀವಿ. ನಿರ್ದಿಷ್ಟ ಅವಧಿಗೆ ಅವರು ಈ ಸಂಸ್ಥೆಯ ಯಾವುದೇ ವ್ಯವಹಾರದಲ್ಲಿ ಅವರು ಭಾಗವಹಿಸುವಾಗಿಲ್ಲ, ಸಂಬಂಧ ಮುಗಿದಿರುತ್ತದೆ. ಹಾಗೆ ಕಪ್ಪು ಪಟ್ಟಿಗೆ ಸೇರಿಸುವುದು, ಬ್ಲಾಕ್ ಲಿಸ್ಟಿಂಗ್ ಸಹ ಪ್ರಾವಿಷನ್ ಇದೆ. ಇದಲ್ಲದೆ ಆರ್ಥಿಕ ದಂಡಗಳನ್ನ ಕಂಪನಿ ಅವರ ಮೇಲೆ ಹೇರಬಹುದು. ಉದಾಹರಣೆ, ಅವರ ಮೇಲೆ ಫೈನ್ ಹಾಕುವುದು ಅಥವಾ ಅವ್ರದ್ದೇನು ಸೆಕ್ಯೂರಿಟಿ ಡಿಪಾಸಿಟ್ಸ್ ಇದೆ, EMD ಇದೆ, ಅದನ್ನು ಜಪ್ತು ಮಾಡಿಕೊಳ್ಳುವಂತಹ ಕ್ರಮಗಳನ್ನು ಸಹ ತೆಗೆದುಕೊಳ್ಳಬಹುದು. ಇದಲ್ಲದೆ ಕಾನೂನು ಕ್ರಮವನ್ನು ಸಹ ಸಂಸ್ಥೆ ಈ ಒಂದು ಅವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಮಾರಾಟಗಾರರ ಮೇಲೆ ಹೇರಬಹುದು. ಈಗ ನೀವು ಈ MRPL ನವರ ಮಾರಾಟಗಾರರ ಸಭೆಯನ್ನ ಆಚರಿಸ್ತಾ ಇದ್ದೀರಿ, ವೆಂಡರ್ಸ್ ಮೀಟ್ ಅಂತ. ಈ ಸಂದರ್ಭದಲ್ಲಿ ನೀವು ಯಾವ ರೀತಿಯಲ್ಲಿ ಒಂದು ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೀರಿ ಸರ್? ಮೊದಲನೇದಾಗಿ MRPL ಜೊತೆಗಿನ ಈ ಮಾರಾಟಗಾರರ ಸಹಯೋಗದಲ್ಲಿ ನೀವೇನು ನಂಬಿಕೆಯನ್ನ ತೋರಿರ್ತೀರಿ, ಸಹಯೋಗವನ್ನು ಕೊಡ್ತೀರಿ, ಅದಕ್ಕೆ ಪ್ರಾಮಾಣಿಕ ಮೆಚ್ಚುಗೆಯನ್ನು ನಾನು ವ್ಯಕ್ತಪಡಿಸಲು ಬಯಸ್ತೇನೆ. ನಿಮ್ಮ ಕೊಡುಗೆಗಳು ನಮ್ಮ ಯಶಸ್ಸಿನ ಅವಿಭಾಜ್ಯ ಅಂಗವಾಗಿದೆ ಅಂತ ನಾನು ಈ ಮೂಲಕ ಹೇಳಬಯಸ್ತೇನೆ. ಹಾಗೂ ಉತ್ಕೃಷ್ಟತೆಯನ್ನು ಸಾಧಿಸಲು ನಮಗೆ ಸಹಾಯ ಮಾಡುವಲ್ಲಿ ನೀವು ವಹಿಸುವ ಪಾತ್ರಕ್ಕಾಗಿ ನಾವು ಕೃತಜ್ಞರಾಗಿರುತ್ತೇವೆ. ಹಾಗೆಯೇ MRPL ನಲ್ಲಿ ನಾವು ಸಮಗ್ರತೆ, ಪಾರದರ್ಶಕತೆ ಮತ್ತು ನೈತಿಕ ಅಭ್ಯಾಸಗಳ ಆಧಾರದ ಮೇಲೆ ವ್ಯಾಪಾರ ವಾತಾವರಣವನ್ನು ಬೆಳೆಸಲು ಆಳವಾಗಿ ಬದ್ಧರಾಗಿರ್ತೇವೆ ಅಂತ ಈ ಮೂಲಕ ಹೇಳಬಯಸ್ತೇನೆ. MRPL ನ ವಿಜಿಲೆನ್ಸ್ ನಿಮ್ಮ ಒಂದು ಕುಂದುಕೊರತೆಗಳನ್ನು ಬಗೆಹರಿಸಲಿಕ್ಕೆ ಯಾವತ್ತೂ ಮುಂಚೂಣಿಯಲ್ಲಿರುತ್ತದೆ, ತಯಾರಿರುತ್ತದೆ ಅಂತ ಹೇಳಿ ಈ ಒಂದು ಇದರ ಮೂಲಕ ನಾನು ಹೇಳಬಯಸ್ತೇನೆ. ಒಳ್ಳೆಯದು ಸರ್. ಮುಖ್ಯವಾಗಿ ಈ CVO ವಿಚಕ್ಷಣ ದಳ ಏನು, ಅದರ ಕಾರ್ಯ ಚಟುವಟಿಕೆ ಏನು, ಜೊತೆಗೆ MRPL ನಲ್ಲಿ ಏನ್ ಕೆಲಸವನ್ನ ಮಾಡ್ತಾ ಇದ್ದೀರಿ ಅನ್ನೋದರ ಒಂದು ಮಾಹಿತಿಯನ್ನು ಒದಗಿಸಿದ್ದೀರಿ ಸರ್. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ. ಧನ್ಯವಾದ. ಎಲ್ರಿಗೂ ನಮಸ್ಕಾರಗಳು. ಇದುವರೆಗೆ ಚೀಫ್ ವಿಜಿಲೆನ್ಸ್ ಆಫೀಸರ್ ಆಗಿರುವಂತಹ ಗಣೇಶ್ ಭಟ್ ಅವರ ಮಾತನ್ನ ಕೇಳಿದ್ರಲ್ವಾ? ಈಗ ಕೇಳಿ MRPLನ ED ಪ್ರಾಜೆಕ್ಟ್ಸ್ BHV ಪ್ರಸಾದ್ ಅವರ ಮಾತು. Dear listeners, now we have with us Shri BHV Prasad, Executive Director, Projects and Marketing, MRPL Mangalore. Sir, as part of Vigilance Awareness Week, today MRPL is conducting Vendors Meet. Can you please share your experience and your views on this, sir? We are successfully conducting vendor meets during Vigilance Awareness Week every year for the past several years. We are also conducting MRPL Retail Dealers Meet this year. We have started this practice of dealers meet a few years ago after we started our own retail outlet, that is petrol bunks, with the brand name of HiQ. This is also very important to us as our dealers are increasing every year.
These meets are crucial to develop trust and confidence between MRPL and its stakeholders. This meet is also will help vendors and dealers to understand the systems and procedures that are being followed in MRPL. So these days, MRPL is expanding its marketing network. Can you please share the details of MRPL's retail and business and direct marketing, sir? MRPL has ambitious plan of expanding its HiQ brand retail outlets in southern India. We are presently at 112 petrol bunks, that is retail outlet across Karnataka and Kerala. We aspire to have more than 1,000 retail outlets in medium terms. We want to sell more than 1 million ton per annum of diesel and petrol in these petrol bunks. We will start our retail outlets in Tamil Nadu shortly. We plan to have our own retail outlets in Pondicherry, Andhra Pradesh and Telangana from next year. We supply diesel to meet the requirement of Karnataka State Road Transport Corporation and fisheries to meet their requirements. We sell aviation turbine fuel, ATF, to airlines at various airports of Karnataka and southern parts of India through our joint venture company called Shell MRPL Aviation Limited. We directly market our other products like polypropylene, petcoke, sulfur, MTO and other products coming out of refinery. About 30% of our products are exported. Sir, at present you are heading two departments, projects and marketing. For both of these departments, procurement is an important activity. So how these activities are done for large scale projects and how it differs from normal procurement? Fundamental of the procurement remains the same for large projects to the normal procurement. The only difference is the scale of procurement. In projects, we procure many items in larger quantity. Sizes of contracts are bigger. We follow a public procurement system with the transparency and accountability. We give equal opportunity to all the suppliers or contractors to participate in the bidding process. Main criteria are they have to meet bid qualification criteria specified by us, technical and delivery requirements of the project, and ultimately they have to meet the price, the best price they have to offer, and they will be shortlisted. So regarding these large scale projects, how MRPL executes these projects, sir? Please share your experience with us. Execution philosophy or strategy depends on the size and complexity of the projects. We execute the project in many ways. One of them is in a conventional mode, which is called as EPCM mode. We also execute projects through LSTK, that is lump sum turnkey basis, or open book estimation modes. For larger projects, it will be combination of all this. To handle major projects, apart from our own experienced personnel, we appoint experienced project management consultants of international repute. MRPL's unique USP is that MRPL's projects are always owner driven. Because of this, our success rate in execution of large projects is very, very high. So continuing this, how vendor development is done for procurement related to large scale projects and how significant it is, sir? Vendors are developed on their capabilities, both technical and financial. Their past performance is also evaluated. Once these are evaluated critically, a vendor list is prepared. Having capable vendors and contractors is very important for the project to be completed within time and cost. Finalized vendor list is used for the project. We also rely on vendor list provided by our project management consultants. We mainly take the vendor list prepared by Engineers India Limited, which is also a sister company in our Ministry of Petroleum and Natural Gas. So in terms of volume and scale, how is the business opportunities for the vendors with MRPL, sir? There will be plenty of opportunities for vendors and contractors in future. MRPL has developed strategy for growth and sustainability. Many large-scale projects are expected to be executed in this direction. These include, as I already said, marketing infrastructure expansion, including retail outlets across South India. We are also planning to set up petrochemical projects. We are committed to meet net zero targets as per the Government of India guidelines. To start with, we are executing a bio-ATF, that is Sustainable Aviation Turbine Fuel project, first of its kind in India. So these projects, when they come up, there will be opportunities for the vendors and contractors in MRPL. There will be plenty of opportunities in the years to come. Thank you so much, sir, for talking to us. Thank you.
MRPLನ ಇಡಿ ಪ್ರಾಜೆಕ್ಟ್ಸ್ ಆಗಿರುವಂತಹ BHV ಪ್ರಸಾದ್ ಅವರು ಇದುವರೆಗೆ ನಮ್ಮ ಜೊತೆ ಮಾತಾಡ್ತಾ ಇದ್ರು. ಇದೀಗ ಇಡಿ ರಿಫೈನರಿ ಸುದರ್ಶನ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಏನ್ ಹೇಳಿದ್ದಾರೆ ಅದನ್ನ ಕೇಳೋಣ. ಈಗ ನಮ್ಮ ಜೊತೆ ಇದ್ದಾರೆ MRPLನ ಬಿ ಸುದರ್ಶನ್ ಅವರು. ನಾವು ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಯೂನಿಟ್ ಆಗಿರೋದ್ರಿಂದ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಗೈಡ್ಲೈನ್ಸ್ ಪ್ರಕಾರ ಪ್ರತಿ ವರ್ಷ ವಿಜಿಲೆನ್ಸ್ ಅವೇರ್ನೆಸ್ ವೀಕ್ ನಾವು ಮಾಡ್ತೀವಿ. ಹಾಗೆ ಮಾಡಬೇಕಾದ್ರೆ ನಮಗೆ ಒಂದು ಥೀಮ್ ಕೊಡ್ತಾರೆ. ಹಾಗೆ ಈ ಸಮಯದಲ್ಲಿ ನಾವು ವೆಂಡರ್ಸ್ ಮೀಟ್ ಕೂಡ ಮಾಡಲಿಕ್ಕೆ ಒಂದು ಸಲಹೆ ಇರ್ತದೆ. ಈ ವರ್ಷದ ಥೀಮ್ ಬಂದು ಕಲ್ಚರ್ ಆಫ್ ಇಂಟಿಗ್ರಿಟಿ ಫಾರ್ ನೇಷನ್ಸ್ ಪ್ರಾಸ್ಪೆರಿಟಿ ಅಂತ. ಮತ್ತೆ ದಿಸ್ ಈಸ್ ನಾಟ್ ಓನ್ಲಿ ವೆರಿ ಇಂಪಾರ್ಟೆಂಟ್ ಬಟ್ ವೆರಿ ಕ್ರಿಟಿಕಲ್. And integrity in every action we take is essential for ensuring MRPL's long-term success and the nation's growth. And we are one of the key players in the energy sector, and we have a duty to ensure that our practices are fair, transparent. ಈ ವೆಂಡರ್ಸ್ ಮೀಟ್ ಮಾಡೋದ್ರಿಂದ ಪ್ರತಿ ವರ್ಷ ನಮಗೆ ಕಂಪನಿಗೆ ಮತ್ತೆ ವೆಂಡರ್ಸಿಗೆ ಒಂದು ಪಾರದರ್ಶಕತೆ ಏನಿದೆ ಅದು ಗೊತ್ತಾಗ್ತದೆ. ನಾವು ಏನ್ ಮಾಡುತ್ತಿದ್ದೀವಿ, ಅವರಿಗೆ ಏನಾದರೂ ಕ್ಲಾರಿಫಿಕೇಶನ್ ಕೊಡ್ಲಿಕ್ಕಿದ್ರೆ ಅವರಿಗೆ ಕೊಟ್ಟ ಕ್ಲಾರಿಫಿಕೇಶನ್ ಬೇರೆ ಎಲ್ಲರಿಗೂ ತಲುಪ್ತದೆ ಇದು ಒಂದೇ ಫೋರಂ ಅಲ್ಲಿ. ಸೊ ಇಂಥ ಕಾರ್ಯಕ್ರಮಗಳು ತುಂಬಾ ಉಪಯುಕ್ತ ಅಂತ ನನ್ನ ಭಾವನೆ. ಈ ವೆಂಡರ್ಸ್ ಮೀಟ್ ಅನ್ನು ಮಾಡುವಾಗ ಯಾವ ರೀತಿಯ ವಿಷಯಗಳನ್ನೆಲ್ಲ ಧ್ಯಾನದಲ್ಲಿ ಇಡ್ತೀರಿ? ನಾವು ಇದೊಂದು ಓಪನ್ ಫೋರಂ ಅಂತ ಮಾಡಿಬಿಡ್ತೀವಿ. ನಾವು ನಮ್ಮ ಕಂಪನಿ ಬಗ್ಗೆ ಏನಾಗಿದೆ ಈ ಕಳೆದ ಒಂದು ವರ್ಷದಲ್ಲಿ, ಇದು ಪ್ರತಿ ವರ್ಷ ಮಾಡ್ತಿರ್ತೀವಿ. ಅವರು ಹೋದ ವರ್ಷನೂ ಬಂದಿರ್ತಾರೆ. ಕಳೆದ ಒಂದು ವರ್ಷದಲ್ಲಿ ಏನಾಗಿದೆ, ಮತ್ತೆ ಈ ಕಾರ್ಯಕ್ರಮದಲ್ಲಿ ವಿಜಿಲೆನ್ಸ್ ಅಫಿಷಿಯಲ್ಸು ಇರ್ತಾರೆ, ವಿಜಿಲೆನ್ಸ್ ಡಿಪಾರ್ಟ್ಮೆಂಟಿನ ಅಫಿಷಿಯಲ್ಸು ಇರ್ತಾರೆ. ನಾವು ಮುಕ್ತವಾಗಿ ನಾವು ಚರ್ಚೆ ಮಾಡಲಿಕ್ಕೆ ಇದೊಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿ ಕೊಡ್ತೀವಿ. ಸಾವಿರಾರು ಜನ ಬರ್ತಾರೆ ವೆಂಡರ್ಸ್. ಎಲ್ಲರಿಗೂ ಒಬ್ಬರಿಗಾದಂತ ಪ್ರಾಬ್ಲಮ್ಸ್ ಇನ್ನೊಬ್ಬರಿಗೆ ಹೇಳಿದಾಗ ಅವರಿಗೂ ಕೂಡ ಸೊಲ್ಯೂಷನ್ ಸಿಗುವಂತ ಒಂದು ಮುಕ್ತವಾದ ವಾತಾವರಣ ಅಲ್ಲಿ ಸಿಗ್ತದೆ. ಸರ್, ಈಗ ಪ್ರಧಾನಮಂತ್ರಿಗಳ ಒಂದು ಘೋಷವಾಕ್ಯ ಏನಿದೆ, ಆತ್ಮನಿರ್ಭರ್ ಭಾರತ್ ಅಂತ ಹೇಳಿ, ಇದನ್ನ ಸಾಧಿಸಲಿಕ್ಕೆ ಬೇಕಾಗಿ, ಅಚೀವ್ ಮಾಡ್ಲಿಕ್ಕೆ ಬೇಕಾಗಿ MRPL ಏನು ಕೆಲಸಗಳನ್ನ ಮಾಡ್ತಾ ಇದೆ ಸರ್? ನಾವು ಲೋಕಲ್ ವೆಂಡರ್ಸ್ ನ ಡೆವಲಪ್ ಮಾಡ್ತಾ ಇದ್ದೀವಿ. ಅದು MSME ಮೂಲಕ. ಮತ್ತೆ ವಿ ಆರ್ ಆಲ್ಸೋ ಡೆವಲಪಿಂಗ್ SC ST ವುಮೆನ್ ಎಂಟರ್ಪ್ರಿನರ್ಸ್. ಇವರಿಗೆಲ್ಲ ಸ್ಪೆಷಲ್ ಕ್ಯಾಂಪ್ಸ್ ಎಲ್ಲ ಮಾಡಿ ಬೇರೆ ಬೇರೆ ಊರಿಗೆ ಹೋಗಿ MRPL ಅಲ್ಲಿ ಇಂಥದೆಲ್ಲ ಸಪ್ಲೈ ಮಾಡಬಹುದು, ಇಂಥದೆಲ್ಲ ಮಾಡಬಹುದು ಅಂತ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅವ್ರಿಗೆಲ್ಲ ಇಲ್ಲಿ ಸಪ್ಲೈ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡ್ತಾ ಇದ್ದೀವಿ. ಹಾಗೆ ನಾವು ಕಳೆದ ವರ್ಷ ಒಂದು 900 ಕೋಟಿ ಡೊಮೆಸ್ಟಿಕ್ ಪ್ರೊಕ್ಯೂರ್ಮೆಂಟ್ ಅಲ್ಲಿ ಮಾಡಿದ್ದೀವಿ. ದಿಸ್ ಶೋಸ್ ಅವರ್ ಕಮಿಟ್ಮೆಂಟ್ ಟು ಪ್ರೊಕ್ಯೂರ್ಮೆಂಟ್ ಮೇಕ್ ಇನ್ ಇಂಡಿಯಾ. ದಿಸ್ ಇಸ್ ಇನ್ ಲೈನ್ ವಿತ್ ನಮ್ಮ ಪ್ರಧಾನಮಂತ್ರಿಗಳ ಕನಸು ಆತ್ಮನಿರ್ಭರ್ ಭಾರತ್ ಅಂತ. ನಾವು ಈ ನಿಟ್ಟಿನಲ್ಲಿ ಸಾಗ್ತಾ ಇದ್ದೀವಿ. ಸರ್, ಈಗ ಈ MRPL ಸಾಮಾನ್ಯವಾಗಿ ಇದು ಈ ಆಪರೇಷನಲ್ ಹೈಲೈಟ್ಸ್ ಈ MRPL ಏನಿದೆ ಅದರ ಬಗ್ಗೆ ಸ್ವಲ್ಪ ನಮ್ಮ ಕೇಳುಗರಿಗೆ ತಿಳಿಸಬಹುದಾ ಸರ್? MRPL ಕರ್ನಾಟಕದಲ್ಲಿರುವಂತಹ ಏಕೈಕ ತೈಲಗಾರ. ಮತ್ತೆ ನಮ್ಮ MRPL ಹ್ಯಾಸ್ ಗಾಟ್ ಒನ್ ಆಫ್ ದ ಕಾಂಪ್ಲೆಕ್ಸ್, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ನೆಲ್ಸನ್ ಕಾಂಪ್ಲೆಕ್ಸಿಟಿ ಇಂಡೆಕ್ಸ್ ಅಂತ, ಹೈಯೆಸ್ಟ್ ಕಾಂಪ್ಲೆಕ್ಸಿಟಿ ಇಂಡೆಕ್ಸ್, ಒನ್ ಆಫ್ ದ ಹೈಯೆಸ್ಟ್ ಕಾಂಪ್ಲೆಕ್ಸಿಟಿ ಇಂಡೆಕ್ಸ್ ಆಫ್ 10.63. ಕಳೆದ ಕೆಲವು ವರ್ಷದಿಂದ ವಿ ಆರ್ ಸರ್ಪಾಸಿಂಗ್ ನಮ್ಮ ಪ್ರೊಸೆಸಿಂಗ್ ಕೆಪಾಸಿಟಿ. And we are processing more than 15 million metric ton per annum of crude processing. Retail outlet ಕೂಡ ಸ್ಟಾರ್ಟ್ ಮಾಡಿದೀವಿ. ಈಗ ನಾವು ಹತ್ರ 113 ರಿಟೇಲ್ ಔಟ್ಲೆಟ್ ಕಮಿಷನ್ ಮಾಡಿದೀವಿ. We also have a polypropylene product which is 0.45 million metric ton per annum polypropylene product ಇದೆ. ಅದನ್ನು ಕೂಡ ಮ್ಯಾಂಗ್ಪೋಲ್ ಅಂತ ಒಂದು ಬ್ರ್ಯಾಂಡ್ ನೇಮ್ ಕೊಟ್ಟು ಇಲ್ಲಿ ದೇಶಾದ್ಯಂತ ನಾವು ಮಾರಾಟ ಮಾಡ್ತೀವಿ. ಈಗ ರಿಫೈನರಿ ಅಂತ ಹೇಳುವಾಗ ಒಂದು ಕ್ಯಾಟಲಿಸ್ಟ್ ಮತ್ತು ಕೆಮಿಕಲ್ ಅನ್ನುವಂಥದ್ದು ನಿಮಗೆ ಮುಖ್ಯವಾಗ್ತದೆ. ಸಾಮಾನ್ಯವಾಗಿ ಇದನ್ನ ನೀವು ಲೋಕಲ್ ಆಗಿ ತಗೊಳ್ಳುವಂತದ್ದ, ಯಾವ ರೀತಿಯಲ್ಲಿ ಇದನ್ನ ಉಪಯೋಗ ಮಾಡುವಂತದ್ದು ಸರ್? ನಾವು ಕೆಮಿಕಲ್ಸ್, ಕ್ಯಾಟಲಿಸ್ಟ್ ಎಲ್ಲ ಈಗ ತುಂಬಾ ಲೋಕಲೈಸೇಷನ್ ಮಾಡಿ ಆಗಿದೆ. ಇಂಡಿಯನ್ ಮ್ಯಾನುಫ್ಯಾಕ್ಚರರ್ಸ್ ಗೆ ಪ್ರಿಫರೆನ್ಸ್ ಕೊಟ್ಟು ಇಲ್ಲಿ ಇಲ್ಲ ಅಂದ ಮಾತ್ರ ನಾವು ಬೇರೆ ದೇಶದಿಂದ ರಫ್ತು ಮಾಡಿ ತರಿಸ್ತಾ ಇದೀವಿ. ವೆರಿ ಫ್ಯೂ ಕ್ಯಾಟಲಿಸ್ಟ್ ವಿ ಇಂಪೋರ್ಟ್ ವಿಚ್ ಆರ್ ವೆರಿ ಸ್ಪೆಷಲ್ ಇನ್ ನೇಚರ್, ವಿಚ್ ಇಸ್ ನಾಟ್ ಅವೈಲಬಲ್ ಇನ್ ಇಂಡಿಯಾ. ಅಂತ ಕ್ಯಾಟಲಿಸ್ಟ್ ಮಾತ್ರ ನಾವು ಹೊರ ದೇಶದಿಂದ ತಂದು ಇಲ್ಲಿ ಉಪಯೋಗ ಮಾಡ್ತೀವಿ. ಅದರ್ವೈಸ್ ಇಲ್ಲಿ ಅವರಿಗೆ ಮೊದಲ ಆದ್ಯತೆ ಕೊಡ್ತಾ ಇದೀವಿ. ಮುಖ್ಯವಾಗಿ ಒಂದು ಯಾವುದಾದ್ರೂ ಕೂಡ ಒಂದು ಫ್ಯಾಕ್ಟರಿ ಇದೆ ಅಂತ ಹೇಳಿದ್ರೆ ಅದು ಸಾಮಾನ್ಯವಾಗಿ ನಮ್ಮ ಎನ್ವೈರನ್ಮೆಂಟ್ ಗೆ ತೊಂದರೆ ಕೊಡ್ತದೆ ಅಂತ ಜನರದ್ದು ಒಂದು ಅಭಿಪ್ರಾಯ ಇರ್ತದೆ, ಅಥವಾ ಅದರಿಂದ ಮುಂದೆ ತೊಂದರೆ ಬರಬಹುದು ಅಂತ. MRPL
ಯಾವ ರೀತಿಯಲ್ಲಿ ಈ ನಮ್ಮ ಪರಿಸರಕ್ಕೆ ಸರಿಯಾಗುವ ಹಾಗೆ ಸೇಫ್ಟಿ ಮೆಷರ್ಗಳನ್ನೆಲ್ಲ ಮಾಡಿಕೊಂಡಿದೆ? MRPL is committed both to the environment and safety. ನಾವು ನಮ್ಮ ಮೂಲ ಧ್ಯೇಯನೇ ಅದು ಸೇಫ್ಟಿ ಫಸ್ಟ್ ಅಂತ. ಸೇಫ್ಟಿ ಫಸ್ಟ್, ಕ್ವಾಲಿಟಿ ನೆಕ್ಸ್ಟ್. ಹಾಗೆ ಎನ್ವೈರನ್ಮೆಂಟಿಗೂ ನಾವು ತುಂಬಾ ಆದ್ಯತೆ ಕೊಡ್ತೀವಿ. ನಮ್ಮಲ್ಲಿ ಈ ಸ್ಟೇಟ್ ಆಫ್ ದ ಆರ್ಟ್ ETP ಪ್ಲಾಂಟ್ಸ್ ಆರ್ ದೇರ್ ಅಂಡ್ ಮೋಸ್ಟ್ ಆಫ್ ದ ಎಫ್ಲುಯೆಂಟ್ ವಿಚ್ ವಿ ಜನರೇಟ್ ಹಿಯರ್, ಅದು ವಿ ಟ್ರೀಟ್ ಇಟ್ ಅಂಡ್ ವಿ ಟ್ರೀಟೆಡ್ ವಾಟರ್ ನ ವಿ ಯುಟಿಲೈಸ್ ಇನ್ಸೈಡ್ ದ ರಿಫೈನರಿ. ನಾವು ವೆರಿ ಮಿನಿಮಮ್ ಕ್ವಾಂಟಿಟಿ ವಿ ಸೆಂಡ್ ಇಟ್ ಟು ದ ಸಿ. ಅದರ್ವೈಸ್ ನಾವು ನಮ್ಮ ಕಾರ್ಖಾನೆ ಒಳಗೆ ವಾಟರ್ ಫುಟ್ ಪ್ರಿಂಟ್ ನ ಎಷ್ಟು ಕಮ್ಮಿ ಮಾಡಬೇಕು ಅಷ್ಟು ಮಾಡ್ತಾ ಇದ್ದೀವಿ. ಮಂಗಳೂರಿನ SCZ ಇಂದ ನಾವು ಸಿಟಿ ಸೀವೇಜ್ ವಾಟರ್ ಇದೆ, ಅದನ್ನು ಕೂಡ ನಾವು ತಗೊಂಡು ಪಾಲಿಶ್ ಮಾಡಿ ವಿ ಯೂಸ್ ಇಟ್ ಇನ್ ಅವರ್ ರಿಫೈನರಿ. ದೆನ್ ವಿ ಟ್ರೀಟೆಡ್ ಎಫ್ಲುಯೆಂಟ್ ವಾಟರ್ ವಿ ಯೂಸ್ ಇನ್ಸೈಡ್ ದ ರಿಫೈನರಿ. ಮತ್ತೆ ಮಂಗಳೂರಲ್ಲಿ ನೀರಿಗೆ ತೊಂದರೆ ಆದಾಗ ನಾವು ಡಿಸಾಲಿನೇಷನ್ ಪ್ಲಾಂಟ್ ಅಂತ ಹಾಕಿದ್ದೀವಿ. ಸೊ ಅಲ್ಲಿಂದ ನಾವು ನೀರನ್ನು ತಗೊಂಡು ಕಾರ್ಖಾನೆಯಲ್ಲಿ ಉಪಯೋಗಿಸ್ತೀವಿ. ಸೊ ಡಿಪೆಂಡೆನ್ಸಿ ಆನ್ ವಾಟರ್ ಎಷ್ಟು ಕಮ್ಮಿ ಮಾಡಬೇಕು ಅದಕ್ಕೆ ಕೂಡ ಆದ್ಯತೆ ಇದೆ. ಹಾಗೆ ಗಾಳಿಯಲ್ಲಿ ಕೂಡ ನಾವು ಸಾಕ್ಸ್ ನಾಕ್ಸ್ ಎಮಿಷನ್ಸ್ ಏನಿದೆ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಏನೇನು ಲಿಮಿಟ್ ಹಾಕಿದ್ದಾರೆ ಅದರೊಳಗೆ ಇತಿಮಿತಿಯಲ್ಲೇ ನಾವು ಕೆಲಸ ಮಾಡ್ತಾ ಇದ್ದೀವಿ. ಒಳ್ಳೆಯದು ಸರ್, ಹಲವಾರು ಮಾಹಿತಿಗಳನ್ನು ಒದಗಿಸಿದ್ದೀರಿ. ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ, ಥ್ಯಾಂಕ್ ಯು. ಇದುವರೆಗೆ ಇಡಿ ರಿಫೈನರಿ ಸುದರ್ಶನ್ ಅವರ ಮಾತನ್ನ ಕೇಳಿದ್ರಲ್ವಾ? ಈಗ ಕೇಳಿ ಚೀಫ್ ಫೈನಾನ್ಸ್ ಆಫೀಸರ್ ಆಗಿರುವಂತಹ ಯೋಗೀಶ್ ನಾಯಕ್ ಅವರ ಮಾತುಗಳು. ಶ್ರೋತೃಗಳೇ ನಮಸ್ಕಾರ. ನಮ್ಮ ಜೊತೆಗೆ ಈಗ ಇದ್ದಾರೆ ಶ್ರೀ ಯೋಗೀಶ್ ನಾಯಕ್ ಎಸ್. ಇವರು ಚೀಫ್ ಫೈನಾನ್ಷಿಯಲ್ ಆಫೀಸರ್ MRPL ಮಂಗಳೂರು. ಸರ್, ಇವತ್ತು MRPL ಏನು ವೆಂಡರ್ ಮೀಟ್ ಅಂತ ಆಯೋಜಿಸಿದೆ, ಅದು ಕೂಡ ವಿಜಿಲೆನ್ಸ್ ಅವೇರ್ನೆಸ್ ವೀಕ್, ಇದರ ಒಂದು ಸಪ್ತಾಹದ ಸಂದರ್ಭದಲ್ಲಿ. ಇದೊಂದು ವಿಶೇಷವಾದಂಥ ಪ್ರೋಗ್ರಾಮ್ ಸರ್. ಇದರಿಂದಾಗಿ ಏನೆಲ್ಲ ಅನುಕೂಲಗಳಿವೆ, ವಿಶೇಷವಾಗಿ ವೆಂಡರ್ಸ್ಗೆ ಅಂದರೆ ಮಾರಾಟಗಾರರಿಗೆ ಏನೆಲ್ಲ ಅನುಕೂಲಗಳಿವೆ, ಇದರ ಬಗ್ಗೆ ತಿಳಿಸಿ ಸರ್. ಎಲ್ರಿಗೂ ನಮಸ್ಕಾರ. ಈ ವೆಂಡರ್ ಮೀಟ್ ಅಂತ ನಾವು ಏನು ಕಂಡಕ್ಟ್ ಮಾಡ್ತಾ ಇದ್ದೇವೆ, ಇದು ನಮ್ಮ ವೆಂಡರ್ಸಿಗೆ ಏನೆಲ್ಲ ಕನ್ಸರ್ನ್ಸ್ ಉಂಟು ಅವರಿಗೆ ಅದೆಲ್ಲ ನಾವು ಅವರಿಗೆ ತಿಳಿಸ್ಲಿಕ್ಕಾಗಿ ಇದನ್ನು ವೆಂಡರ್ ಪಾರ್ಟಿಸಿಪೇಷನ್ ಮಾಡ್ಲಿಕ್ಕೆ, ಮತ್ತೆ ನಮ್ಮ ಟೆಂಡರ್ ಪ್ರೋಸೆಸ್ ಅಲ್ಲಿ ಹೇಗೆ ಅವರು ಪಾರ್ಟಿಸಿಪೇಟ್ ಮಾಡಬಹುದು, ಇದೆಲ್ಲ ನಾವು ಅವರಿಗೆ ತಿಳಿಸ್ಲಿಕ್ಕೋಸ್ಕರ ಇದನ್ನು ನಾವು ಕಂಡಕ್ಟ್ ಮಾಡ್ತಾ ಇದ್ದೇವೆ. ನಾವು ನಿಮ್ಗೆ ಗೊತ್ತಿರಬಹುದು, ನಾವು ಒಂದು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್ ಅಂಡರ್ ಬರ್ತೇವೆ. ನಾವು ONGC ಗ್ರೂಪ್ ಕಂಪನಿ. ನಾವು ಹೈಯೆಸ್ಟ್ ಸ್ಟ್ಯಾಂಡರ್ಡ್ಸ್ ಆಫ್ ಎಥಿಕ್ಸ್ ಅಂಡ್ ಟ್ರಾನ್ಸ್ಪರೆನ್ಸಿ ನಾವು ಫಾಲೋ ಮಾಡ್ತೇವೆ ಟೆಂಡರ್ ಪ್ರೋಸೆಸ್ ಅಲ್ಲಿ. ಇದು ವೆಂಡರ್ಸ್ ಗೆ ತುಂಬಾ ಸಹಾಯ ಆಗ್ತದೆ. ಅವರಿಗೆ ಗೊತ್ತಿರುವುದಿಲ್ಲ ಕೆಲವೊಂದು ಪ್ರೋಸೆಸ್ ನಮ್ದು ಹೇಗಿರ್ತದೆ ಎಲ್ಲ ಹೇಳಿ. ಹಾಗೆ ಇದೊಂದು ಪ್ಲಾಟ್ಫಾರ್ಮ್ ಅಲ್ಲಿ ನಾವು ಆದಷ್ಟು ವೆಂಡರ್ಸ್ ಅನ್ನು ಕಲೆಕ್ಟ್ ಮಾಡಿ ಅವರಿಗೆ ನಮ್ಮ ಏನೆಲ್ಲ ಪ್ರೋಸೆಸ್ ಉಂಟು ಅದೆಲ್ಲ ತಿಳಿಸ್ತೇವೆ. ಪ್ಲಸ್ ನಮ್ದು MSME ಮತ್ತೆ GEM ರೆಪ್ರೆಸೆಂಟೇಟಿವ್ಸ್ ಬಂದು ಅವರಿಗೂ ಸಹ ಅವೇರ್ನೆಸ್ ಪ್ರೋಗ್ರಾಮ್ ಇನ್ಫಾರ್ಮೇಶನ್ಸ್ ಎಲ್ಲ ಶೇರ್ ಮಾಡ್ತೇವೆ. ಒಟ್ಟಾರೆಯಾಗಿ ಹೇಳುವುದಾದ್ರೆ ಈ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ನಮ್ಮ ಡೀಲರ್ಸ್ ಒಟ್ಟಿಗೆ ಮತ್ತೆ ವೆಂಡರ್ಸ್ ಒಟ್ಟಿಗೆ ಮತ್ತೆ ಕಂಪನಿ ಈ ಕಾನ್ಫಿಡೆನ್ಸ್ ಏನು ನಾವು ಎನ್ಹಾನ್ಸ್ ಮಾಡ್ತೇವೆ, ಇದನ್ನು ಅಚೀವ್ ಮಾಡಬಹುದು ಈ ವೆಂಡರ್ಸ್ ಮೀಟ್ ಇಂದಾಗಿ. ಸರ್, ಈಗ MRPL ನಂತಹ ಒಂದು ಸಂಸ್ಥೆಯ ಚೀಫ್ ಫೈನಾನ್ಷಿಯಲ್ ಆಫೀಸರ್ ಆಗಿರುವಂಥದ್ದು ಅಂತ ಹೇಳಿದರೆ ಅದರ ಜೊತೆಗೆ ಸಾಕಷ್ಟು ಜವಾಬ್ದಾರಿಗಳು ಕೂಡ ಬಂದಿರುತ್ತೆ. ಸರ್, ಈಗ ಈ ಒಂದು 2023-24 ಆರ್ಥಿಕ ವರ್ಷ ಏನಿದೆ, ಇದರಲ್ಲಿ MRPLನ ಒಂದು ಆರ್ಥಿಕ ಮುಖ್ಯಾಂಶಗಳು ಅಂದರೆ ಫೈನಾನ್ಷಿಯಲ್ ಹೈಲೈಟ್ಸ್ ಬಗ್ಗೆ ಏನಾದರೂ ತಿಳಿಸಬಹುದಾ ಸರ್? ಹೌದು, ನೀವು ಹೇಳಿದ ಹಾಗೆ ನಮ್ಮ ಕಂಪನಿ ಟರ್ನ್ ಓವರ್ ಅಂತ ಹೇಳ್ತೇವಲ್ಲ ನಾವು, ಅದು 1 ಲಕ್ಷಕ್ಕಿಂತ ಮೀರಿ ಟರ್ನ್ ಓವರ್ ಇದೆ. ಹಾಗಾಗಿ ಆಸ್ ಎ CFO ರೆಸ್ಪಾನ್ಸಿಬಿಲಿಟಿ ನಮ್ಗೆ ತುಂಬಾ ಜಾಸ್ತಿ ಇದೆ ಇಲ್ಲಿ ಈ ಕಂಪನಿಯಲ್ಲಿ. ನಮ್ಮ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಕಳೆದ ವಿತ್ತ ವರ್ಷದಲ್ಲಿ ಹೇಳುವುದಾದ್ರೆ 23-24 ಅಲ್ಲಿ ನಮ್ಮ ರಿಫೈನರಿಯಲ್ಲಿ ನಾವು GRM ಅಂತ ಹೇಳ್ತೇವೆ, ಗ್ರಾಸ್ ರಿಫೈನರಿ ಮಾರ್ಜಿನ್, ಅದು ಎವರೇಜ್ $10.36 per ಬ್ಯಾರಲ್ ನಾವು ಅಚೀವ್ ಮಾಡಿದ್ದೇವೆ. ಕಳೆದ ವರ್ಷದಲ್ಲಿ ನಾವು ಸಾಧಾರಣ 5,000 ಕೋಟಿಯಷ್ಟು ನಮ್ಮ ಲೋನ್ ಅನ್ನು ರೀಪೇಮೆಂಟ್ ಮಾಡಿದ್ದೇವೆ. ಅದರಿಂದಾಗಿ ನಮ್ಮ ಡೆಟ್ ಇಕ್ವಿಟಿ 1ರ ಕೆಳಗೆ ಬಂದಿದೆ, 0.94 ಅಂತ ಬಂದಿದೆ. ಮತ್ತೆ ನಾವು ಕಳೆದ ವಿತ್ತೀಯ ವರ್ಷದಲ್ಲಿ ಫಸ್ಟ್ ಟೈಮ್ ನಾವು ಇಂಟ್ರಿಮ್ ಡಿವಿಡೆಂಡ್ ಅನ್ನು ಜನವರಿ ತಿಂಗಳಲ್ಲಿ ಕೊಟ್ಟಿರುತ್ತೇವೆ ಶೇರ್ ಹೋಲ್ಡರ್ಸ್ಗೆ. ಶೇರ್ ಹೋಲ್ಡರ್ಸ್ ವ್ಯಾಲ್ಯೂ ಸಹ ಇದರಿಂದಾಗಿ ಹೆಚ್ಚಾಗಿದೆ. ನೀವು ನೋಡಿದ ಹಾಗೆ ಮಾರ್ಕೆಟ್ ನಲ್ಲಿ ನಮ್ಮ ಶೇರ್ ಪ್ರೈಸ್ BSE NSE ಅಲ್ಲಿ ಸಾಧಾರಣ 3 ಪಟ್ಟು ಜಾಸ್ತಿ ಆಗಿ ಟ್ರೇಡ್ ಆಗ್ತಾ ಇದೆ. ಮತ್ತೆ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಪ್ರಕಾರ ಹೇಳುವುದಾದ್ರೆ ನಾವು ಹೈಯೆಸ್ಟ್ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಿದ್ದೇವೆ. ಆದ್ರಿಂದಾಗಿ ನಮ್ಮ ಆಡಿಟ್ ಮಾಡಿದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಏನು ಅಡ್ವರ್ಸ್ ಕಮೆಂಟ್ಸ್ ಇಲ್ಲ. ಹಾಗೂ ನಾವು ಸಬ್ಜೆಕ್ಟ್ ಟು C&AG ಆಡಿಟ್. C&AG ಆಡಿಟ್ಸ್ ಕಂಟಿನ್ಯೂಸ್ಲಿ 22 years ಇಂದ ನಮಗೆ
ನಿಲ್ ಕಮೆಂಟ್ಸ್ ಅನ್ನು ಕೊಡ್ತಾ ಬಂದಿದೆ. ಹ್ಮ್. ಇದಾಗಿ ಒಂದು ದೊಡ್ಡ ಅಚೀವ್ಮೆಂಟ್ ಪಬ್ಲಿಕ್ ಸೆಕ್ಟರ್ ಅಲ್ಲಿ 22 ವರ್ಷ ಸತತವಾಗಿ ನಿಲ್ ಕಮೆಂಟ್ಸ್ ಅನ್ನು ನಾವು ಪಡೆದಿರುತ್ತೇವೆ. ಸರ್, ಈಗ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ರೆ ಅಲ್ಲಿ ವೆಂಡರ್ ಪೇಮೆಂಟ್ ಅನ್ನುವಂಥದ್ದು ಒಂದು ಮುಖ್ಯವಾದಂತಹ ಭಾಗ. ಇದರಲ್ಲಿ MRPL ಯಾವ ರೀತಿಯಾಗಿ ವೆಂಡರ್ ಪೇಮೆಂಟ್ಗಳನ್ನು ಮಾಡುತ್ತೆ ಸರ್? ಇದ್ರ ಬಗ್ಗೆ ನಮ್ಮ ಶ್ರೋತೃಗಳಿಗೆ ತಿಳಿಸಿಕೊಡಿ. ಹೌದು, ನೀವು ಹೇಳಿದಾಗೆ ನಾವು ಪೆಟ್ರೋಲಿಯಂ ರಿಫೈನರಿಯಲ್ಲಿ ಇದ್ದೇವೆ. ಮತ್ತೆ ನಮ್ಮ ರಿಫೈನರಿಯಲ್ಲಿ ಸಾಕಷ್ಟು ಸೆಕೆಂಡರಿ ಪ್ರೊಸೆಸಿಂಗ್ ಯೂನಿಟ್ಸ್ ಗಳಿವೆ. ನಾವು ರಿಕ್ವಿಸಿಟ್ ಪ್ರಾಡಕ್ಟ್ ಸ್ಪೆಸಿಫಿಕೇಶನ್ ಅನ್ನು ಮೀಟ್ ಮಾಡ್ತಾ ಇರ್ತೇವೆ. ಇದಕ್ಕಾಗಿ ನಮ್ಗೆ ತುಂಬಾ ಬಗೆಯ ಸ್ಪೇರ್ಸ್, ಕನ್ಸ್ಯೂಮೇಬಲ್ಸ್, ಕೆಮಿಕಲ್ಸ್, ಕ್ಯಾಟಲಿಸ್ಟ್ ಇದೆಲ್ಲ ನಮ್ಗೆ ಸಮಯಕ್ಕೆ ಸರಿಯಾಗಿ ಸಿಗ್ಬೇಕಾಗ್ತದೆ. ಇದೆಲ್ಲ ಸಮಯಕ್ಕೆ ಸರಿಯಾಗಿ ಸಿಗ್ಬೇಕಾದ್ರೆ ಮತ್ತೆ ನಾವು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅನ್ನು ಕ್ಲಪ್ತ ಶ್ರಮಕ್ಕೆ ದೇಶಕ್ಕೆ ಕೊಡ್ಬೇಕಾದ್ರೆ ನಮ್ಗೆ ಟೈಮ್ಲಿ ವೆಂಡರ್ಸ್ ಇಂದ ಸಪ್ಲೈ ಆಗ್ಬೇಕು. ಈ ಕೆಮಿಕಲ್ಸ್ ಆಗ್ಲಿ, ಕೆಟಲಿಸ್ಟ್ ಆಗ್ಲಿ, ಕನ್ಸ್ಯೂಮೇಬಲ್ ಆಗ್ಲಿ, ಇದನ್ನೆಲ್ಲ ನಾವು ಮೇಂಟೈನ್ ಮಾಡ್ಬೇಕಾದ್ರೆ ನಮ್ಮ ವೆಂಡರ್ಸ್ ಇದು ಕಾನ್ಫಿಡೆನ್ಸ್ ಲೆವೆಲ್ ಅನ್ನು ಬಿಲ್ಡ್ ಮಾಡಬೇಕು. ಇದನ್ನು ಮಾಡ್ಬೇಕಾದ್ರೆ ನಾವು ಅವರಿಗೆ ಕ್ಲಪ್ತ ಸಮಯಕ್ಕೆ ಪೇಮೆಂಟ್ ಮಾಡುದಾ, ಅವ್ರದ್ದು ರಿಜಿಸ್ಟ್ರೇಷನ್ ಅಲ್ಲಿ ಹೆಲ್ಪ್ ಮಾಡುದಾ, ಇದೆಲ್ಲ ಮಾಡ್ತಾ ಇದ್ದೇವೆ. ಈ ವೆಂಡರ್ ಪೇಮೆಂಟ್ ಸಿಸ್ಟಮ್ ಹೇಳಿದ್ರೆ ನಮ್ದು ವೆಂಡರ್ ಯಾವಾಗ ನಮ್ಗೆ ರಿಜಿಸ್ಟರ್ ಆಗ್ತಾರ ಆ ಟೈಮಲ್ಲಿ ನಾವು ಅವರ ಹತ್ರ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕೇಳ್ತೇವೆ. ಈ ಬ್ಯಾಂಕ್ ಡೀಟೇಲ್ಸ್ ನಮ್ಗೆ ಸಿಸ್ಟಮ್ ಇಂದಲೇ ಪೇಮೆಂಟ್ ಜನರೇಟ್ ಆಗಿ ಡೈರೆಕ್ಟ್ ಅವರ ಬ್ಯಾಂಕ್ ಅಕೌಂಟಿಗೆ ತಲುಪುವ ಹಾಗೆ ಸಹಾಯ ಆಗ್ತದೆ. ಇದರಿಂದಾಗಿ ವೆಂಡರ್ಸ್ ಇದು ಕಾನ್ಫಿಡೆನ್ಸ್ ಲೆವೆಲ್ ಸಹ ಜಾಸ್ತಿ ಆಗಿದೆ. ಸರ್, ಇತ್ತೀಚೆಗೆ ನಾವು ತಂತ್ರಜ್ಞಾನದ ಬಗ್ಗೆ ಮಾತಾಡ್ತಾ ಇರ್ತೇವೆ, ಡಿಜಿಟಲ್ ಇಂಡಿಯಾ ಅಂತ ಮಾತಾಡ್ತಾ ಇರ್ತೇವೆ, ಡಿಜಿಟಲ್ ಪಾವತಿಗಳ ಬಗ್ಗೆ ಮಾತಾಡ್ತಾ ಇರ್ತೇವೆ. ಇಂಥ ಸಂದರ್ಭದಲ್ಲಿ ಈ ತಂತ್ರಜ್ಞಾನವನ್ನ ವೆಂಡರ್ ಪೇಮೆಂಟ್ಗೆ ಹೇಗೆ ಅದನ್ನ ಬಳಸಲಾಗ್ತಾ ಇದೆ ಸರ್? ಮತ್ತೆ ಮುಂದಕ್ಕೆ ಏನಾದ್ರೂ ಇದನ್ನು ಮತ್ತಷ್ಟು ಅಭಿವೃದ್ಧಿಗೊಳಿಸುವಂತಹ ಯೋಜನೆಗಳೇನಾದ್ರೂ ತಮ್ಮಲ್ಲಿ ಇದೆಯಾ? ಹೌದು, ನಮ್ಮ ಇಂಟರ್ನೆಟ್ ಅಲ್ಲಿ ನೀವು ನೋಡಿದ್ರೆ ವೆಂಡರ್ಸ್ಗಂತಲೇ ಒಂದು ಸಪರೇಟ್ ಕಾರ್ನರ್ ಅನ್ನು ನಾವು ಕ್ರಿಯೇಟ್ ಮಾಡಿದ್ದೇವೆ. ಅದರಲ್ಲಿ ವೆಂಡರ್ಸ್ ರಿಜಿಸ್ಟ್ರೇಷನ್ ಮಾಡಿ ಅದರಲ್ಲಿ ಬಿಲ್ ಟ್ರ್ಯಾಕಿಂಗ್ ಸಿಸ್ಟಮ್ ಹೇಳಿ ಒಂದು ಸಿಸ್ಟಮ್ ಅನ್ನು ಡೆವಲಪ್ ಮಾಡಿದ್ದೇವೆ. ಆ ಸಿಸ್ಟಮ್ ಇಂದ ವೆಂಡರ್ ತಮ್ಮ ಆಫೀಸಲ್ಲೇ ಕುಳಿತುಕೊಂಡು ತಮ್ಮ ಬಿಲ್ MRPL ಅಲ್ಲಿ ಯಾವ ಸ್ಟೇಜ್ ಅಲ್ಲಿ ಇದೆ, ಅದು ಸರ್ಟಿಫಿಕೇಶನ್ ಸ್ಟೇಜ್ ಅಲ್ಲಿ ಇದೆಯಾ, ಫೈನಾನ್ಸಿಗೆ ಬಂದಿದ್ದ, ಅದನ್ನು ಟ್ರ್ಯಾಕ್ ಮಾಡಬಹುದು. ಪ್ಲಸ್ ನಮ್ದು ಪೇಮೆಂಟ್ ವೆಂಡರ್ಸಿಗೆ ಹೋದ ತಕ್ಷಣ ಸಿಸ್ಟಮ್ ಅಲ್ಲಿ ಒಂದು ಇಂಟಿಮೇಷನ್ ಅಂತ ಉಂಟು, ಅದು ಜನರೇಟ್ ಆಗ್ತದೆ. ಮತ್ತೆ ಅವರ ರಿಜಿಸ್ಟರ್ಡ್ ಇಮೇಲ್ಗೆ ಆಟೋಮೆಟಿಕ್ ಆಗಿ ಸಿಸ್ಟಮ್ ಥ್ರೂ ಹೋಗಿ ಆ ಇಂಟಿಮೇಷನ್ ಥ್ರೂ ವೆಂಡರಿಗೆ ಯಾವ್ದೆಲ್ಲ ಪೇಮೆಂಟ್ ಆಗಿದೆ ಅದ್ರದ್ದು ಡೀಟೇಲ್, ಇನ್ವಾಯ್ಸ್ ನಂಬರ್, ಮತ್ತೆ ಎಷ್ಟು ಡಿಡಕ್ಷನ್ ಆಗಿದೆ. ಸಪೋಸ್ ಡಿಡಕ್ಷನ್ ಇರ್ತದೆ, TDS ಇರ್ತದೆ, ಇಲ್ಲದಿದ್ರೆ ಸ್ವಲ್ಪ ಹೋಲ್ಡ್ ಇರ್ತದೆ, ಅವರದ್ದು ಏನಾದ್ರೂ ಡಾಕ್ಯುಮೆಂಟ್ ಸರಿಯಾಗಿಲ್ಲದಿದ್ರೆ ಅದರಲ್ಲಿ ಸ್ವಲ್ಪ ಹೋಲ್ಡ್ ಇರ್ತದೆ. ಅದೆಲ್ಲ ಇನ್ಫಾರ್ಮೇಶನ್ ಅವರಿಗೆ ಕ್ಲಪ್ತ ಸಮಯಕ್ಕೆ ಸಿಗ್ತದೆ, ಅವರ ಆಫೀಸಲ್ಲೇ ಕುಳಿತು ಅವರು ನೋಡಬಹುದು. ಈ ಸಿಸ್ಟಮ್ ಅನ್ನು ನಾವು ಡೆವಲಪ್ ಮಾಡಿದ್ದೇವೆ. ಇದರಿಂದಾಗಿ ಅವರಿಗೆ MRPL ಗೆ ಬಂದು ಭೇಟಿ ನೀಡುವ ಅವಶ್ಯಕತೆ ಇಲ್ಲ. ಅವರ ಆಫೀಸಿನಲ್ಲೇ ಅವರ ಬಿಲ್ ಅನ್ನು ಟ್ರ್ಯಾಕ್ ಮಾಡಬಹುದು, ಅವರಿಗೆ ಪೇಮೆಂಟ್ ಬಂದ ಇಂಟಿಮೇಷನ್ ದೊರಕುತ್ತದೆ, ಮತ್ತೆ ಎಲ್ಲಾ ಮಾಹಿತಿಗಳನ್ನು ಕೂಡ ಕೊಡಲಾಗುತ್ತದೆ. ಇನ್ನು ಮುಂದೆ ಈ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಅಲ್ಲಿ ನಾವು ವೆಂಡರ್ಸ್ ಗೆ ಒಂದು ಆಪ್ಷನ್ ಕೊಡುವ ಪ್ರೋಗ್ರಾಮ್ ಮಾಡ್ತಾ ಇದ್ದೇವೆ. ಅವರು ಸಿಸ್ಟಮ್ ಇಂದ ಇನ್ವಾಯ್ಸ್ ಜನರೇಟ್ ಮಾಡಿ ಸಿಸ್ಟಮ್ ಅಲ್ಲೇ ಲೋಡ್ ಮಾಡಿದ್ರೆ ಅದು MRPL ಸಿಸ್ಟಮ್ ಅಲ್ಲಿ ಬಂದು ಫಿಸಿಕಲ್ ಇನ್ವಾಯ್ಸ್ ಕೊಡ್ಬೇಕಂತ ಇಲ್ಲ. ಅವರು ಈ ಇನ್ವಾಯ್ಸ್ ಅಲ್ಲೇ, ಈಗ ನಿಮ್ಗೆ ಗೊತ್ತಿರುವ ಹಾಗೆ GST ಅಲ್ಲಿ 5 ಕೋಟಿ ಮೇಲೆ ಟರ್ನ್ ಓವರ್ ಎಲ್ಲ ಇದ್ರೆ ಈ ಇನ್ವಾಯ್ಸ್ ಅನ್ನು ಜನರೇಟ್ ಮಾಡಬೇಕಾಗ್ತದೆ. ಈ ಇನ್ವಾಯ್ಸ್ ಅನ್ನು ಅವರ ಸಿಸ್ಟಮ್ ಅಲ್ಲಿ, ಅವರ ಆಫೀಸ್ ಅಲ್ಲೇ ಕೂತ್ಕೊಂಡು ಅವರು ನಮ್ಮ ಸಿಸ್ಟಮ್ ಅಲ್ಲಿ ಪುಷ್ ಮಾಡಿದ್ರೆ ಅವರಿಗೆ ಇದರಿಂದ ತುಂಬಾ ಬೆನಿಫಿಟ್ ಆಗ್ತದೆ. ಸರ್, ಈಗ ಹೆಚ್ಚಿನ ಪ್ರೊಕ್ಯೂರ್ಮೆಂಟ್ಗಳು ಜಮ್ ಮೂಲಕ ನಡೀತಾ ಇದೆ. ಸೊ ಇಲ್ಲಿ ಪ್ರೊಕ್ಯೂರ್ಮೆಂಟ್ ನಡೆದ ನಂತರ ಅದರ ವೆಂಡರ್ಗೆ ಪೇಮೆಂಟ್ ಅನ್ನು ಕೂಡ ಮಾಡಬೇಕಿರುತ್ತೆ. ಈ ಪೇಮೆಂಟ್ ಯಾವ ರೀತಿಯಾಗಿ ಮಾಡ್ತಾರೆ ಸರ್? ನಾನು ಈಗಾಗಲೇ ಹೇಳಿದಂತೆ ನಾವು ವೆಂಡರ್ ರಿಜಿಸ್ಟ್ರೇಷನ್ ಆಗುವಾಗ ಅವರ ಹತ್ರ ನಾವು ಅವರ ಬ್ಯಾಂಕ್ ಡೀಟೇಲ್ ಅನ್ನು ಪಡೆದಿರುತ್ತೇವೆ. ಈ ಬ್ಯಾಂಕ್ ಡೀಟೇಲ್ ಆಟೋಮೆಟಿಕಲಿ ನಮ್ಮ ಸಿಸ್ಟಮ್ ಇಂದ ಪೇಮೆಂಟ್ ಯಾವಾಗ ಜನರೇಟ್ ಆಗ್ತದ ಆಟೋಮೆಟಿಕಲಿ ಬ್ಯಾಂಕಿಗೆ ಹೋಗಿ ಅವರ ಬ್ಯಾಂಕಿಗೆ ಬ್ಯಾಂಕ್ ಟ್ರಾನ್ಸ್ಫರ್ ಮೂಲಕ NEFT, RTGS ಈ ಮೂಲಕ ಅವರ ಅಕೌಂಟ್ಗೆ ತಲುಪ್ತದೆ. ಪ್ಯಾರಲಲ್ಲಿ ಅವರಿಗೆ ಒಂದು ಇಮೇಲ್ ಟ್ರಿಗರ್ ಆಗ್ತದೆ, ಅದರಲ್ಲಿ ಅವರಿಗೆ ಎಲ್ಲ ಪೇಮೆಂಟ್ ಇದು ಡೀಟೇಲ್ಸ್ ಸಿಗ್ತದೆ. ಮತ್ತೆ ನಾವು MSME ವೆಂಡರ್, ಪರ್ಟಿಕ್ಯುಲರ್ ಆಗಿ MSME ವೆಂಡರ್ ಮತ್ತೆ ಜಮ್ ಪೋರ್ಟಲ್ ಇದ್ದು ಪೇಮೆಂಟ್ ಗೆ ತುಂಬಾ ಮಹತ್ವವನ್ನು ಕೊಡ್ತೇವೆ. ಯಾವುದು ಪೇಮೆಂಟ್ ಇಷ್ಟರವರೆಗೆ ನಾವು ಡೆಡ್ ಲೈನ್ ಮಿಸ್ ಆಗ್ಲಿಲ್ಲ. ಯಾವಾಗಲೂ ಆಸ್ ಪರ್ ದ ಕಾಂಟ್ರಾಕ್ಟ್ ಟರ್ಮ್ಸ್ ನಾವು ಅವರನ್ನು ಪೇಮೆಂಟ್ ಅನ್ನು ಮಾಡಿರುತ್ತೇವೆ. ಧನ್ಯವಾದಗಳು ಸರ್. ಧನ್ಯವಾದ. ಇದುವರೆಗೆ ಚೀಫ್ ಫೈನಾನ್ಸ್ ಆಫೀಸರ್ ಆಗಿರುವಂತಹ ಗಣೇಶ್ ನಾಯಕ್ ಅವರ ಮಾತುಗಳನ್ನು ಕೇಳಿದಿರಿ. ಈಗ ಕೇಳಿ GGM ಮೆಟೀರಿಯಲ್ಸ್ ಪ್ರಶಾಂತ್ ಶಂಕರ್ ಪುದುವಾಳ್ ಅವರ ಮಾತುಗಳು.
Today we have Shri Prashant Shankar Poduwal, GGM Materials, MRPL Mangalore. Sir, today MRPL is observing vendors meet. In this present scenario, what is the significance of it, sir? This vendors meet is basically held every year. We would like to involve all the vendors in and around Mangalore and nationally in the country to partake and to involve in expansion of MRPL and for the country. Now, we would like to press upon the importance of indigenization. For example, our Prime Minister has come out with Atmanirbhar. So, by organizing this vendors meet, what we want basically is we want to attract all the vendors and show the vendors that these are the items which are available, which MRPL requires. Can you come in and help us in supplying all these items so that we do not depend on imported items? One. Second is that the local development. For example, we may have some items which are proprietary in nature. Now, there may be other vendors who may be able to give us a one-to-one replacement of that. So that means we need not go on a proprietary basis. We can go to other vendors also, and which we will be able to help the vendors to develop themselves and to involve in the growth of MRPL and the country. So this is the major in the importance. We have been conducting every year. We have been getting good response. One other important thing which I forgot to mention is we would also like to know from the vendors what are the problems they are facing in MRPL. General problems, so that we can set it right and help the vendors. For example, vendors may have payment issues, payment problems. So all this we will look into and we will try to. And another thing is this gives a platform for all the vendors to intermingle among themselves. So that also helps in developing the vendors. So this is the main aim of this program. MRPL is a big company, so we can assume that there may be a large number of suppliers. So how many suppliers as on date there are for MRPL, sir, and do you classify them? We have vendors. For example, we have around approximately 25,000 odd vendors in our database. And presently, from the active vendors is around 1,500, 1,600. Active vendors, I mean, from April 23 to present October 24. Basically, we have a special requirement, a special affinity towards the MSE vendors, the micro and soft, the small vendors. We have a mandate that 25% of our procurement should be to MSE vendors, which we are meeting. For example, last year, we have around 34 to 35% is MSE. Out of this MSE, there is a mandate that 4% should be SC/ST and 3% should be women. We are not able to match these figures. It's around very low. Maybe it's around 0.5% or 0.6% for each. By having this vendors meet, we have vendors meet, we have even specific vendors meet for SC/ST. Women entrepreneurs, 3%. We are at 0.5, 0.7. We would like all these entrepreneurs to come out and see what they can do. We can work with them, especially women and SC/ST. We can work with them and try to find out a way on how to get these vendors on board. So this is the classification. For example, now if you see the total number of MSME SC/ST vendors, we are only around 40, which is very low. Women around 50. How do we increase this is something which we would like to know, and this is a part of this vendor meet. Now, regarding the method of procurement, like, are there any protocols for procuring these materials, sir? The procurement of spares, materials and services, we have first the MRPL method, where we do our in-house and we have our own system where it is displayed on the website. However, we have been mandated that we should go through the government e-market, which is called GEM. So we go through GEM and we advise all the vendors to register on GEM so that we can carry out the procurement mostly on GEM. Yes, there may be some teething issues, but we are there always to help the vendors, and we are always there to help the vendors in identifying the issues and solving them. Apart from this, GEM is for the open tender. We have limited. Limited means we send it for some specific products. We know that only there are X number of vendors, so we send the tenders to them. We have proprietary and we have nomination tenders.
we ensure that all these tendering are done with utmost honesty, dedication, and transparency, and everything is available for the vendors to come into the system and partake in the MRPL tendering process. Now, you had already said that more than 25,000 vendors are there related to MRPL right now. But are there any other further plans to extend this vendor base? See, organizing vendors meet is one of the ways to develop these vendors. Now, for developing these vendors, we receive applications from many vendors. But what we should see is that ours is a very specific industry, and our requirement is for specialized items. Earlier, we have been able to develop some components which can be used as a replacement for the proprietary items. So, this vendor meet will help us to identify the vendors who are able to give these items. We want all the vendors, we expect all the vendors to attend this vendor meet. Then, the government has put in a rule that less than 200 crores, we should first check domestically, and then we have to go global if it is required. So this is something which we are trying to do. So I request all the vendors to come in and do it. Sir, you had mentioned MSME sector and vendors from SCST and also women vendors. Let's continue this, and we want to know a bit more about it. Like, what are the steps that are being taken to support them? See, first is MSME. Now, if you talk about MSME, there is a guideline that I think around 380 or 350 items are reserved for MSME only. So you have those items wherein you cannot go to anyone else. So this is the government mandated thing. Then in the tendering process itself, we have certain, for example, there is no EMD. Then you have 15% relaxation, PQC, you have a relaxation. For example, if you have, we call it L1, L2, L3, technically accepted lowest, L1 is lowest, and then you have L2. If L2 is an MSME and it is within 15% of L1, then we give chance to L2 to take the order, and if he accepts, he can take it if it is within that band. So these are some of the things what we do. Then we have specific vendor meets for getting these SCST and women vendors. We target these meets and very, very, very seriously, and we do have people have responded and they have participated in MRPL tenders and have bagged the orders. Now, this is as with respect to MSC. We are also facing issues in women. We are not able to get women entrepreneurs. We really do not know why they are not coming out. Is it because of the societal conditions, or is it that they don't want to come out? I implore all women entrepreneurs to be part of MRPL, and we are there to help everyone, especially women. Please come forward. What relaxations we can give you from our end, we will give you, and we will help you. You can start off with a few basic items and then go further upwards. So these are the things which we want to do, which we like to do, and we would like all the vendors, women and SCST to come forward to participate in the MRPL process. Sir, finally, transparency is very important, especially when money is involved. So how MRPL is ensuring that these procurement activities are transparent? All our systems are digitized. The tendering process is through, say, for example, if you go through GEM, Government E-Market, the main idea is to bring transparency. If you go through GEM, you will be able to see exactly where is what is the status. We have our MRPL e-tendering process. These details are displayed on the MRPL website. Vendors will know at one point of time, at least they will know where their bill is. So we are totally transparent. You need not come to someone and ask, where is my bill, where is my tender. Payments are made by MRPL on time. If it says 15 days, it's 15 days. It's system driven. You need not go and ask anyone, where is my payment, please show me. All this is not required at all. We have open, highly dedicated vigilance team, and we have an audit team. All our processes are audited, certified, ensuring transparency and ensuring that all our systems, all our processes are carried out expeditiously
and judicious. Thank you so much, sir, for talking to us. Thank you for giving me an opportunity to explain my company and the processes what we do. Thank you. Thanks a lot. ಇದುವರೆಗೆ ಜಿಜಿಎಂ ಮೆಟೀರಿಯಲ್ಸ್ ಪ್ರಶಾಂತ್ ಶಂಕರ್ ಪೊದುವಾಳ್ ಅವರ ಮಾತುಗಳನ್ನ ಕೇಳಿದಿರಿ. ರಶ್ಮಿ, ಇದೊಂದು ಬಹಳ ಒಂದು ಉತ್ತಮವಾದ ಪರಿಕಲ್ಪನೆ, ಮಾರಾಟಗಾರರನ್ನ ಒಂದೇ ವೇದಿಕೆಗೆ ತರುವಂತಹದ್ದು ಮತ್ತು ಅವರ ಕುಂದುಕೊರತೆಗಳನ್ನ ಆಲಿಸುವಂತಹದ್ದು. ಏನ್ ಹೇಳ್ತೀರಾ? ಈ ಕಾರ್ಯಕ್ರಮ ಇತರರಿಗೆ ಪ್ರೇರಣೆಯಾಗಬೇಕು, ಭ್ರಷ್ಟಾಚಾರದ ವಿರುದ್ಧ ನಾವೆಲ್ಲ ಹೋರಾಡಬೇಕು. ಸರಿ, ಇದಾಗಿತ್ತು ಇವತ್ತಿನ ಈ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಬಾನುಲಿ ವರದಿಯನ್ನು ಕೂಡ ಆಕಾಶವಾಣಿ ಬಿತ್ತರಿಸಲಿಕ್ಕಿದೆ. ಹಾಗಾಗಿ ಕೇಳ್ತಾ ಇರಿ ಆಕಾಶವಾಣಿ ಮಂಗಳೂರು. ಧನ್ಯವಾದಗಳು. ಧನ್ಯವಾದಗಳು. ಇದುವರೆಗೆ ವಿಚಕ್ಷಣಾ ಜಾಗೃತಿ ಸಪ್ತಾಹದ ಸಂದರ್ಭದಲ್ಲಿ ಎಂಆರ್ಪಿಎಲ್ ಆಯೋಜಿಸಿರುವ ಮಾರಾಟಗಾರರ ಮೇಳದ ಕುರಿತು ಸಂಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಗಳೂರು ರಿಫೈನರಿ ಅಂಡ್ ಪೆಟ್ರೋಕೆಮಿಕಲ್ಸ್ ಲಿಮಿಟೆಡ್.